ಇನ್ನು ಅನಧಿಕೃತವಾಗಿ ಚಲಿಸುತ್ತಿರುವಂತಹ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದ ಬೇಸತ್ತು ರಾಜ್ಯ ಸರ್ಕಾರ ಮಧ್ಯವರ್ತಿಕೆಯನ್ನ ವಹಿಸದೆ ಕಾಲಹರಣ ಮಾಡ್ತಾ ಇರುವುದು ಸಾರಿಗೆ ಅಧಿಕಾರಿಗಳು ಅನಧಿಕೃತ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳದೆ ಇರೋದ್ರಿಂದ ಚಾಲಕರ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವಂತದ್ದು ಎಲ್ಲೋ ಒಂದು ಕಡೆ ಕಂಡು ಬರ್ತಾ ಇದೆ. ಇದರಿಂದ ಬೇಸತ್ತಿರುವಂತಹ ಚಾಲಕರೆಲ್ಲರೂ ಕೂಡ ಮಾನ್ಯ ರಾಷ್ಟ್ರಪತಿಗಳಿಗೆ ದಯಾಮರಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬ್ಯಾಡರಹಳ್ಳಿ ಘಟಕದ ವತಿಯಿಂದ ಬೆಂಗಳೂರು ಆಟೋ ಸೇನೆಯ ಚಾಲಕರು ಮನನೊಂದು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಬೈಕ್ ಟ್ಯಾಕ್ಸಿ ಹಾವಳಿಯಿಂದ ನಮ್ಮ ಜೀವನದಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಂಡಿದ್ದೇವೆ. ನಮ್ಮ ಹೆಂಡತಿ ಮಕ್ಕಳಿಗೆ ಸುಸಜ್ಜಿತವಾದಂತಹ ವಿದ್ಯೆ, ಆಹಾರ, ಬಟ್ಟೆ ತೆಗೆದುಕೊಂಡು ಹೋಗುವುದಕ್ಕೂ ಕೂಡ ನಮ್ಮಲ್ಲಿ ದುಡ್ಡಿಲ್ಲ. ಆಟೋ ಚಾಲನೆಯಿಂದ ನಮ್ಮ ಕೈಯಲ್ಲಿ ಸಂಪಾದನೆ ಮಾಡುವುದಕ್ಕೆ ಆಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಇಡೀ ಬೆಂಗಳೂರನ್ನೇ ಆವರಿಸಿಕೊಂಡಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಂಡಿದ್ದೇನೆ ಅಂತ ಬೆಂಗಳೂರು ಆಟೋ ಸೇನೆ ರಾಜ್ಯಾಧ್ಯಕ್ಷರು ಚೇತನ್ ರವರು ನೋವಿನಿಂದ ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಆದ್ರೆ ಬೆಂಗಳೂರು ಮಾತ್ರ ಅಂತಲ್ಲ, ನಾವು ಇಡೀ ಕರ್ನಾಟಕ ಅಂತ ತಗೊಂಡ್ರೆ, ಇಡೀ ರಾಜ್ಯ ಅಂತ ತಗೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಆಪ್ಗಳ ಮುಖಾಂತರ ಏನು ಟ್ಯಾಕ್ಸಿಗಳನ್ನ ಬುಕ್ ಮಾಡ್ಕೊಳ್ತೀವಿ, ಬೈಕ್ ಇರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಏನ್ ಬುಕ್ ಮಾಡ್ಕೊಳ್ತೀವಿ, ಇದರಿಂದ ಎಲ್ಲೋ ಒಂದು ಕಡೆ ಆಟೋ ಚಾಲಕರಿಗೆ ಸಮಸ್ಯೆಗಳಾಗ್ತಾ ಇದೆ. ಆಟೋ ಚಾಲಕರಿಗೆ ಬಿಸ್ನೆಸ್ ಆಗ್ತಿಲ್ಲ. ಅಂದ್ರೆ ಆಟೋ ಯಾರು ಕೂಡ ಆಟೋ ಬಂದ್ ಹತ್ತೋದಿಲ್ಲ. ಎಲ್ರು ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದರಿಂದ ನಮ್ಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ನಮ್ಮ ಜೀವನ ನಡೆಸ್ತಾ ಇರೋದೇ ನಾವು ಆಟೋವನ್ನ ಚಲಾವಣೆ ಮಾಡೋದ್ರಿಂದ, ಚಲಾಯಿಸ್ತಾ ಇರೋದ್ರಿಂದ. ಆದ್ರೆ ಇದಕ್ಕೆ ನಮ್ಗೆ ಮುಳ್ಳಾಗ್ತಾ ಇರೋದ್ರಿಂದ ದಿನನಿತ್ಯ ಸಂಪಾದನೆ ಇಲ್ಲದೆ ನಾವು ಮನೆಯನ್ನ ನೋಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಸೊ ಇದು ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಜೊತೆಗೆ ಈಗ ಆಟೋ ಚಾಲಕರು ಏನಿದ್ದಾರೆ ಅಥವಾ ಆಟೋ ಏನಿದೆ ಅದ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳಿದೆ. ಜೊತೆಗೆ ಈಗ ಆನ್ಲೈನ್ ಟ್ಯಾಕ್ಸಿಗಳು ಏನಿದೆ ಅದ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳಿದೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯನ್ನ ಇವತ್ತು ನಾವು ಮಾಡ್ತೀವಿ. ನಮ್ ಜೊತೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಸೊ ಮೊದಲನೇದಾಗಿ ಹನುಮಂತು, ಜೆಪಿ ಪಾರ್ಕ್ ಬೆಂಗಳೂರು ಆಟೋ ಸೇನೆಯ ವಾರ್ಡ್ ಅಧ್ಯಕ್ಷರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುತ್ತು, ಆಟೋ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು, ಇವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮುತ್ತು ಅವರೇ. ಜೊತೆಗೆ ಚೇತನ್, ಆಟೋ ರಾಜ್ಯಾಧ್ಯಕ್ಷ. ನಮಸ್ತೆ. ನಮ್ಮ ಈಡೆನ್ಸ್ ವಾಹಿನಿಯ ವರದಿಗಾರರಾದಂತಹ ಮುನಿಯಪ್ಪ ಅವರು ಕೂಡ ಇದ್ದಾರೆ. ಮುನಿಯಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮೊದಲನೇದಾಗಿ ನಾನು ಹನುಮಂತ್ ಅವ್ರಿಗೆ ಕೇಳ್ತೀನಿ, ಈಗ ಏನು ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ಟ್ಯಾಕ್ಸಿಗಳಿರ್ಬೋದು, ಬೈಕ್ ಇರ್ಬೋದು, ಇದರಿಂದ ಆಟೋದವ್ರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಆಟೋ ಚಾಲಕರು ಎಷ್ಟೋ ದಿನಗಳಿಂದ ಪ್ರತಿಭಟನೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ನಿಮ್ಗೆ ಅಂತ? ಚೇತನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಚೇತನ್ ಅವರೇ, ನೀವು ಈ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಈ ಆನ್ಲೈನ್ ಟ್ಯಾಕ್ಸಿ ಮತ್ತೆ ಬೈಕ್ ಇದ್ರಿಂದ? ಮೇಡಮ್, ಈಗಾಗಲೇ ಸತತವಾಗಿ 9 ವರ್ಷದಿಂದ ಸರ್ಕಾರಕ್ಕೆ, ಏನು ಬಿಜೆಪಿ ಸರ್ಕಾರ ಇತ್ತು ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈಗಾಗಲೇ ಮನವಿ ಮಾಡಿದೀವಿ. ತೊಂದ್ರೆ ಏನು ಅಂದ್ರೆ, ನಾವು ವಾಣಿಜ್ಯ ಬಳಕೆ ವಾಹನಗಳನ್ನ ಉಪಯೋಗಿಸ್ತಿರೋದ್ರಿಂದ, ಏನು ಅಂದ್ರೆ ಆಟೋಗಳನ್ನ ಎಲ್ಲೋ ಬೋರ್ಡ್, ಕ್ಯಾಬ್ಗಳಾಗಿರ್ಬೋದು, ಇದೆಲ್ಲ ಎಲ್ಲೋ ಬೋರ್ಡ್ ಓಡಿಸ್ತಿರೋದ್ರಿಂದ ಸರ್ಕಾರಕ್ಕೆ ತೆರಿಗೆ ಮುಖಾಂತರ ನಾವು ಟ್ಯಾಕ್ಸ್ ನ ಕಟ್ತಾ ಇದೀರಿ. ಆದ್ರೆ ಅನಧಿಕೃತವಾಗಿ ಏನು ವೈಯಕ್ತಿಕವಾಗಿ ಉಪಯೋಗಿಸೋ ಅಂತ ವಾಹನಗಳನ್ನ ತಗೊಂಡು ಬೈಕ್ ಟ್ಯಾಕ್ಸಿ ಆಗಿ ಪರಿವರ್ತಿಸ್ಕೊಂಡು ಇವತ್ತು ಸಾರ್ವಜನಿಕವಾಗಿ ಸೇವೆ ಕೊಡ್ತಾ ಇದೆ. ಇದೇನಕ್ಕೆ ನಾವು ಇಲ್ಲಿಗಲ್ ಅಂತ ಹೇಳ್ತೀರಿ ಅಂದ್ರೆ, ವೈಯಕ್ತಿಕವಾಗಿ ತಂಡ್ರ ಅಂತ ವಾಹನಗಳನ್ನ ವೈಯಕ್ತಿಕವಾಗಿ ಬಳಸಬೇಕು ಹೊರತು ಸಾರ್ವಜನಿಕ ಸೇವೆ ಕೊಡೋದಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಇದನ್ನ ನಿಲ್ಲಿಸಬೇಕು. ಇದನ್ನ ಆದಷ್ಟು ಬೇಗ ಸರ್ಕಾರ, ಕರ್ನಾಟಕ ಸರ್ಕಾರ ಇದನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀನಿ ಮೇಡಮ್. ಓಕೆ, ಮುತ್ತು ಅವರೇ, ಇದಕ್ಕೆ ನೀವೇನ್ ಹೇಳ್ತೀರಾ? ಮೇಡಮ್, ಇವಾಗ ಇಡೀ ರಾಜ್ಯಕ್ಕೆ ಗೊತ್ತಿರಂಗೆ ಹೊರ ರಾಜ್ಯದಲ್ಲೆಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದೆ. ಡೆಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರ ಹಲವು ಈ ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಬ್ಯಾನ್ ಆಗಿರ್ತಕ್ಕಂಥದ್ದು. ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಈ ಒಂದು ಚಾಲಕರ ಪರವಾದ ಒಂದು ಚಾಲಕರ ವಿರೋಧವಾದಂತದ ಒಂದು ಆಡಳಿತ ತರ್ತಾ ಇದ್ರ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇವಾಗ ಪ್ರತಿ ವರ್ಷನೂ ನಾವು ಇನ್ಸೂರೆನ್ಸ್ ಅಂತ ಪೇ ಮಾಡ್ಬೇಕು. ಒಂದು ನಮ್ಮ ವಾಹನ ರೋಡ್ ಮೇಲೆ ಚಲಾಯಿಸಬೇಕು ಅಂದ್ರೆ ಕನಿಷ್ಠ 5 ದಾಖಲಾತಿಗಳನ್ನ ವರ್ಷವಿಡೀ ನಾವು ಟ್ಯಾಕ್ಸ್ ಮೂಲಕ
ಪೇ ಮಾಡಿಕೊಂಡು ಅದನ್ನ ದಾಖಲಾತಿನ ಸರಿಪಡಿಸ್ಕೊಂಡು ನಾವು ವಾಹನ ಚಲಾವಣೆ ಮಾಡುವಂತದ್ದು. ಇವತ್ತು ದುಡಿಮೆ ಇದ್ರೆ ಸರ್ವೇ ಸಾಮಾನ್ಯವಾದ ನಮಗೆ ದುಡಿಮೆ ಕೈ ತಲುಪಿದ್ರೆ ನಾವು ನಮ್ಮ ದಾಖಲಾತಿಗಳನ್ನ ಸರಿಪಡಿಸ್ಕೊಂಡು ನಾವು ಅಧಿಕೃತವಾಗಿ ವಾಹನ ಚಲಾಯಿಸಬಹುದು. ಅದು ಬಿಟ್ಟು ಇವಾಗ ನಾವು ದುಡಿಮೆನೇ ಇಲ್ಲ ಅಂತಂದಾಗ ನಮಗೆ ದಾಖಲೆ ಮನೆಯಿಂದ ಇವಾಗ ನಾವು ನೋಡಿ ಒಬ್ಬ ಸಾಮಾನ್ಯ ಆಟೋ ಚಾಲಕ ಅಂತ ಹೇಳಿದ್ರೆ ಯಾರು ಕೋಟ್ಯಾಧಿಪತಿ ಮಕ್ಕಳಂತೂ ಆಗಿರಲ್ಲ, ಯಾರು ದೊಡ್ಡ ವ್ಯವಹಾರಸ್ಥರು ವ್ಯಾಪಾರಸ್ಥರು ಮಕ್ಕಳಂತೂ ಆಗಿರೋದಿಲ್ಲ. ಖಂಡಿತವಾಗಿಯೂ ರೈತ ಕುಟುಂಬದಿಂದ ಬಂದಿರತಕ್ಕಂತಹ ಆಟೋ ಚಾಲಕರಾಗಿ ನಿಮ್ಗೆ ಗೊತ್ತಿರೋಂಗೆ ರೈತಾಪಿ ವರ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ ಮೇಡಮ್. ಅದು ನಾವು ಅದು ಹಳ್ಳಿಲಿ ಆ ರೀತಿ ಬೇಸತ್ತು ಇವತ್ತು ನಾವು ಪಟ್ಟಣಕ್ಕೆ ಬಂದು ಸ್ವಯಂ ಆಧಾರಿತ ಹುದ್ದೆ ಅಂತ ಹೇಳಿ ನಾವು ಆಟೋ ಚಲಾವಣೆ ಒಂದು ಹುದ್ದೆಯನ್ನ ನೇಮಕ ಮಾಡಿಕೊಂಡು ಜೀವನ ಮಾಡ್ತಿರ್ತಕ್ಕಂಥದ್ದು ಎಲ್ರೂ ಗಮನಕ್ಕಿದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಅನ್ನೋದು ಚಾಲಕರ ಪ್ರತಿನಿತ್ಯ ಬದುಕಿಗೆ ಒಂದು ಸಂಕಷ್ಟ ಎಡೆ ಮಾಡಿದೆ ಮೇಡಮ್. ಹನುಮಂತ್ ಅವರೇ, ಇದಕ್ಕೆ ಬದುಕು ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಾ? ಮೇಡಮ್ ಸರಿಯಾಗಿ ಕೇಳಿಸ್ಲಿಲ್ಲ. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತದೆ, ಹೇಳಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಾ? ಈ ಆನ್ಲೈನ್ ಟ್ಯಾಕ್ಸಿಗಳಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಆಟೋ ಚಾಲಕರು ಎಷ್ಟೋ ವರ್ಷಗಳಿಂದ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀರಾ. ಸೊ ಏನ್ ಸಮಸ್ಯೆಗಳಾಗ್ತಾ ಇದೆ ಇದ್ರ ಬಗ್ಗೆ? ಸಮಸ್ಯೆಗಳು ಆಟೋ ಚಾಲಕರಿಗೆ ತುಂಬಾನೇ ಆಗ್ತಾ ಇದೆ. ಇದು ಆಟೋ ಚಾಲಕರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಸಮಸ್ಯೆನೇ ಇದು ಬೈಕ್ ಟ್ಯಾಕ್ಸಿಯಿಂದ. ಯಾಕಂದ್ರೆ ಇವತ್ತು ಒಂದು ಮೆಟ್ರೋ, BMTC ಹಾಗೂ ರೈಲ್ವೆ ಒಂದು 3 ಕಡೆಯಿಂದ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯವರೇ ತಿಳಿಸ್ತಾರೆ ನಮ್ಗೆ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ಲಾಭ ಇಲ್ಲ ಅಂತ. ಅವ್ರಿಗೆ ಲಾಭ ಇಲ್ಲ ಅಂದ್ಮೇಲೆ ಅಂತ ಬೈಕ್ ಟ್ಯಾಕ್ಸಿನ ನಡೆಸೋದಾದ್ರು ಯಾಕೆ ಸರ್ಕಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಇನ್ನು ಹೇಳ್ಬೇಕಂತಂದ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗೋರ್ಗೆ ಯಾವುದೇ ಸೇಫ್ಟಿ ಇಲ್ಲ. ಅವರೇ ಒಂದು ಸರ್ಕಾರದಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ಬೈಕ್ ಟ್ಯಾಕ್ಸಿಯಲ್ಲಿ ನಾವು ಲಿಫ್ಟ್ ಕೊಡಂಗೆ ಇಲ್ಲ. ಅಂದ್ರೆ ಲಿಫ್ಟ್ ಬೇರೆ ಅಪರಿಚಿತ ವ್ಯಕ್ತಿಗೆ ನಾವು ಲಿಫ್ಟ್ ಕೊಡೋದೇ ಒಂದು ಅಪರಾಧ ಅಂತ ಅಂದಾಗ ಆ ಬೈಕ್ ಟ್ಯಾಕ್ಸಿಯಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿ ಇವರು ಯಾಕೆ ಒಂದು ಪರ್ಮಿಷನ್ ಕೊಟ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಮುನಿಯಪ್ಪ ಅವರೇ, ನಾನ್ ನಿಮ್ಗೆ ಕೇಳ್ತೀನಿ, ಈಗ ನೀವು ನೋಡ್ತಿರ್ತೀರಾ ದಿನನಿತ್ಯ ಈ ರೀತಿಯ ಪ್ರತಿಭಟನೆಗಳು ಆಟೋ ಚಾಲಕರು ಮಾಡುವಂತದ್ದು ಹಿಂದಿನಿಂದಲೂ ಇದೆ. ಇದರಿಂದ ನಿಮ್ಮ ಪ್ರಕಾರ ಏನೆಲ್ಲ ಸಮಸ್ಯೆಗಳಾಗುತ್ತೆ ಆಟೋ ಚಾಲಕರಿಗೆ ಅಂತ? ಹೌದು ರಚನಾ, ಇದು ಇತ್ತೀಚಿನ ದಿನಗಳಲ್ಲಿ ಆಟೋ ಅವ್ರಿಗೆ ಸಂಪಾದನೆನೇ ಇಲ್ಲ. ಈ ಬೈಕ್ ಟ್ಯಾಕ್ಸಿ ಬಂದಿದ್ದಾದ್ಮೇಲೆ ಅವ್ರ ಪಾಪ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಕಡೆ ಬೈಕ್ ಟ್ಯಾಕ್ಸಿ ಅವರು ಆದ್ರೆ ಇನ್ನೊಂದು ಕಡೆ ಏನು ರೈಲ್ವೆ ಅಂದ್ರೆ ಮೆಟ್ರೋಗಳು ಈಗ ಬೆಂಗಳೂರು ಸುತ್ತಮುತ್ತ ಎಲ್ಲ ಮೆಟ್ರೋ ಸ್ಟಾರ್ಟ್ ಮಾಡಿರೋದ್ರಿಂದ ಮೆಟ್ರೋನಲ್ಲಿ ಓಡಾಡ್ತಾ ಇದ್ದಾರೆ. ಆಮೇಲೆ ಚಾಲಕರು ಯಾವ ರೀತಿ ತೊಂದರೆಗೆ ಈಡಾಗಿದ್ದಾರೆ ಅಂದ್ರೆ ಈಗ ಅವ್ರದೇ ಸ್ವಂತ ವಾಹನ ಇರುತ್ತೆ, ಡೈವರ್ ಇಟ್ಟುಕೊಂಡು ಮಾಲೀಕರು ಸಾಫ್ಟ್ವೇರ್ ಕಂಪ್ನಿಗೆ ಆಗ್ಬೋದು, ಇಲ್ಲಾಂದ್ರೆ ಏನಾದ್ರು ಮಾರ್ಕೆಟಿಂಗ್ ಆಗ್ಬೋದು, ಇಲ್ಲಾಂದ್ರೆ ಮಕ್ಕಳು ಸ್ಕೂಲ್ ಬಿಡೋಕ್ ಆಗ್ಬೋದು, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಈಗ ಆಟೋ ಹತ್ತೋರೆ ಕಮ್ಮಿ ಆಗಿದ್ದಾರೆ. ಹಿಂಗ್ ಕಮ್ಮಿ ಆಗಿದ್ದಾರೆ ಅಂದ್ರೆ ಆಟೋನಲ್ಲಿ ಹೋದ್ರೆ ನಮ್ಗೆ ಒಂಥರ ಅವಮಾನಕರ ಅಂತ ಹೇಳಿ ಕೆಲವರು ಈಗ ಬಿಂಬಿಸ್ತಾ ಇದ್ದಾರೆ. ಶ್ರೀಮಂತರು ನಮ್ಗೆ AC ಬೇಕು, ನಮ್ಗೆ ಗಾಳಿ ಬೇಡ, ನಮ್ಗೆ AC ಬೇಕು, ಧೂಳು ಜಾಸ್ತಿ ಬರ್ತಾ ಇದೆ ಅಂದ್ಬಿಟ್ಟು ಹೇಳಿ ಈ ರೀತಿ ಬಿಂಬಿಸ್ತಾ ಇದ್ದಾರೆ. ಈ ಬಡ ಆಟೋ ಅವರು ಹೇಗೆ ಜೀವನ ಮಾಡ್ಬೇಕು ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ. ಪಾಪ ನಿಸ್ಸಹಾಯಕರಾಗಿ ಇವತ್ತು ಆಟೋ ಅವರು ಪಬ್ಲಿಕ್ ನಲ್ಲಿ ಓಡೋಂತ ಪರಿಸ್ಥಿತಿ ಆಗಿದೆ. ಅವ್ರ ಜೀವನ ನಡೆಸೋದೇ ಕಷ್ಟ ಆಗ್ತಾ ಇದೆ. ಈಗ ಎಲ್ಲಾರು ಶ್ರೀಮಂತರು ಬಡವರಿಗೆ ಏನಾದ್ರು ಈ ಬರೋ ಸಂಪಾದನೆಗಳಾಗ್ಲಿ ಏನನ್ನ ನಾವು ಸಂಪಾದನೆ ಮಾಡ್ತಾ ಇದ್ವಿ, ಬಡವರು ಹೊಟ್ಟೆನು ತುಂಬಿಸ್ಬೇಕಂದ್ರೆ ಇವರು ಶ್ರೀಮಂತರಿಂದಾನೇ ಹಂಚಿಕೆ ಆಗ್ಬೇಕು ದುಡ್ಡು. ಇವರು ಬರೋದಲ್ಲ, ಇವರು ವಾಹನ ತಗೊಂಡು ಇವರು ಜಂಬುವಾಗಿ ಓಡಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಡೈವರ್ನ ಇಟ್ಕೊಂಡು ಕಾರು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಡವ ಬಗ್ಗರು ಹೆಂಗ್ ಬದುಕಬೇಕು? ಬಡವರ ಬಗ್ಗರು ಈ ಮಟ್ಟದಲ್ಲೇ ಬದುಕಬೇಕು. ಅಂದ್ರೆ ಆಟೋಗಳಲ್ಲಿ ಪ್ರಯಾಣ ಮಾಡೋರು ಆಟೋಗಳಲ್ಲಿ ಹತ್ತಿ ಹೋಗ್ತಾ ಇದ್ದಾಗ ಇವ್ರ ಹೊಟ್ಟೆನೂ ತುಂಬುತ್ತದೆ. ಈ ರೀತಿ ಇದ್ದಾಗಲೇನೆ ಹಣ ಸೇಖರಣೆ ಆಗೋದು, ಚಲಾವಣೆ ಆಗೋದು. ಇವರು ದುಡ್ಡು ಶ್ರೀಮಂತರಾಗಿ ಇದ್ದುಕೊಂಡು ಬಡವರಾಗಿದ್ರೆ ಹೆಂಗೆ ದೇಶ ಅಭಿವೃದ್ಧಿ ಆಗುತ್ತೆ? ಬಡವರು ಹೆಂಗ್ ಉದ್ಧಾರ ಆಗಕ್ಕಾಗುತ್ತೆ? ಇದು ನಮ್ಮ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ರಚನೆ. ಖಂಡಿತ ಮುನಿಯಪ್ಪ. ಇನ್ನು ಚೇತನ್ ಅವ್ರೆ, ಈಗ ನಾವಾಗ್ಲೇ ತುಂಬಾ ವರ್ಷಗಳಿಂದ ಈ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಈಗ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಏನಿದೆ, ಇದ್ರ ಬಗ್ಗೆ ಕೂಡ ಬಹಳಷ್ಟು ಹೋರಾಟಗಳು ಕೂಡ ನಡೆದಿರುವಂತದ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಚೇತನ್ ಅವ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚೇತನ್ ಅವ್ರೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಮುತ್ತು ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ?
ಕೇಳಿಸ್ತಾ ಇದೆ ಮೇಡಮ್. ಖಂಡಿತ ಈಗಾಗ್ಲೇ ನಾನು ಹೇಳ್ತಿದ್ದೆ, ಈಗ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಅನ್ನೋ ವಿಚಾರ ಏನಿದೆ ಇದು ಕೂಡ ಬಹಳಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಇದ್ರ ಬಗ್ಗೆ ಕೂಡ ಒಂದಷ್ಟು ವಿರೋಧಗಳಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್ ನೋಡಿ, ಇವಾಗ ಒಂದು ವೈಟ್ ಬೋರ್ಡ್ ಅಂತ ಬಂದ್ರೆ ಒಂದು ಸ್ವಂತ ಬಳಕೆಗೆ ಅಂತೇಳಿ ಕಾನೂನಲ್ಲಿದೆ. ಈ ವಾಣಿಜ್ಯ ಬಳಕೆಗೆ ಮೇಡಮ್ ಅಂತೇಳಿ ಈಗಾಗಲೇ ಯೆಲ್ಲೋ ಬೋರ್ಡ್ ನಾವೆಲ್ಲಾ ಅಂತ ಇದೆ. ಅಧಿಕಾರಿಗಳಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಚೇತನ್ ಎಲ್ಲಾ ರೀತಿಯಾದಂತ ಮನವಿಗಳನ್ನ ಮಾಡಿದ್ವಿ. ಚೇತನ್ ಅವ್ರೆ, ಮೇಡಮ್ ಕೇಳಿಸ್ತಾ ಇದೆ? ಮುತ್ತು ಅವ್ರಿಗೆ ಪ್ರಶ್ನೆ ಮಾಡಿದೆ, ಅವ್ರು ಉತ್ತರ ಕೊಡ್ತಿದ್ದಾರೆ. ಅದಾದ್ಮೇಲೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಮುತ್ತು ಅವರೇ, ನೀವು ಮುಂದುವರಿಸಿ. ಅದೇ ಇವಾಗ ನೋಡಿ, ಯೆಲ್ಲೋ ಬೋರ್ಡ್ ಅಂತ ಹೇಳಿದ್ರೆ ಹಳದಿ ಬಣ್ಣದ ಒಂದು ನಂಬರ್ ಪ್ಲೇಟ್ ಅಂತ ಹೇಳಿದ್ರೆ ವಾಣಿಜ್ಯ ಬಳಕೆಗೆ ಅಂತೇಳಿ ಅದಕ್ಕೆ ಆದಂತ ಆಯ್ದ ವರ್ಷವಿಡೀ ಕೆಲವು ಇನ್ಸೂರೆನ್ಸ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ನಾವು ವಾಣಿಜ್ಯ ಬಳಕೆಗೆ ಅಂತಾನೆ ಪ್ರತ್ಯೇಕವಾಗಿ ಮಾಡಿರ್ತಕ್ಕಂಥದ್ದು. ಈಗ ಸ್ವತಃ ವೈಟ್ ಬೋರ್ಡ್ ಇಟ್ಕೊಂಡು ಸ್ವಂತ ಬಳಕೆ ವಾಹನವೆಲ್ಲನೂ ತಕೊಂಡ್ಬಂದು ವಾಣಿಜ್ಯ ಬಳಕೆ ಅಂತ ಹೇಳಿದ್ರೆ ಇವಾಗ ಕಸ್ಟಮರ್ ನ ಪಿಕಪ್ ಅಂಡ್ ಡ್ರಾಪ್ ನಾವು ಮಾಡ್ತಿರ್ತಕ್ಕಂಥ ಸೇವೆ ಕಡಿಮೆ ಬೆಲೆಗೆ ಅವ್ರು ಮಾಡೋದ್ರಿಂದ ಇದು ತುಂಬಾ ಕಾನೂನು ವಿರೋಧ ಮೇಡಮ್, ಅನಧಿಕೃತ ಅಂತ ಹೇಳ್ಬೋದು. ಇದನ್ನ ಸರ್ಕಾರದವರು ಯಾಕೆ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಂಡು ಇದನ್ನ ನಿಲ್ಲಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ಚಾಲಕರಿಗೆ ಸಮಸ್ಯೆ ಅಂತೂ ದುಪ್ಪಟ್ಟಿದೆ ಮೇಡಮ್. ಖಂಡಿತ. ಚೇತನ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ನಿಮ್ಗೂ ನಾನು ಅದೇ ಪ್ರಶ್ನೆ ತಗೊಳ್ತೀನಿ. ಈಗ ಈ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಇಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಮೇಡಮ್ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಅನ್ನೋದು ಈಗ ಭಾಗ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ವಾಣಿಜ್ಯ ಬಳಕೆಗೆ ಬಳಸೋಂತ ವಾಹನಗಳನ್ನು ಸರ್ಕಾರದ ಅಧೀನದಲ್ಲಿ ಇರ್ತವೆ. ಆದ್ರೆ ವೈಯಕ್ತಿಕವಾಗಿ ತಾಣಂತ ಗಾಡಿಗಳು ಯಾವುದೇ ಕಾರಣಕ್ಕೂ ಸರ್ಕಾರದ ಅಧೀನದಲ್ಲಿರಲ್ಲ. ಹಾಗೂ ಯಾವುದೇ ಕಾರಣಕ್ಕೂ ಸಹ ಏನು ವೈಟ್ ಬೋರ್ಡ್ ಅಲ್ಲಿ ಯಾವುದೇ ಒಂದು ಅಪಘಾತಗಳಾದ್ರೂ ಸಹ ಸರ್ಕಾರದಿಂದ ಆಗ್ಲಿ ಅಥವಾ ಇನ್ಸೂರೆನ್ಸ್ ಆಗ್ಲಿ ಯಾವ್ದು ಸಹ ಕ್ಲೈಮ್ ಆಗಲ್ಲ. ಈ ರೀತಿಯಾಗಿ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಿದ್ರು ಸಹ ನಮ್ಮ ಕುರುಡು ಸರ್ಕಾರ ಏನ್ ನೋಡ್ಕೊಂಡ್ ಕೂತಿದೆ, ಯಾಕೆ ಈ ರೀತಿ ಮೌನ ವಹಿಸಿದೆ ಅನ್ನೋದು ನಮಗ್ ಗೊತ್ತಾಗ್ದಲೆ. ಹಾಗಾಗಿ ಏನು ನಾವ್ ಈ ಹೋರಾಟಗಳು ಮನವಿಗಳು ಎಲ್ಲಾ ಮಾಡಿ ಮುಗಿದ ಮೇಲೂ ಸಹ ನಮ್ಗೆ ನ್ಯಾಯ ಸಿಗಲ್ಲ. ರಾಜ್ಯ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ, ಚಾಲಕರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನೋ ಕಾರಣದಿಂದ ಈಗಾಗಲೇ ನಾವು ಶ್ರೀಮತಿ ನಮ್ಮ ರಾಷ್ಟ್ರಪತಿಗಳಾದಂತ ಮೇಡಮ್ಗೆ, ಮುರ್ಮಾ ಮೇಡಮ್ಗೆ ಈಗಾಗಲೇ ನಾವು ದ್ರೌಪದಿ ಮುರ್ಮಾ ಮೇಡಮ್ಗೆ ಈಗಾಗಲೇ ಮನವಿನ ಕೊಟ್ಟಿರೋ ಅಂತ ಕೆಲಸ ಆಗಿದೆ ಮೇಡಮ್. ಖಂಡಿತ ಚೇತನ್ ಅವರೇ. ಇನ್ನು ಹನುಮಂತ ಅವರೇ, ಇದು ನಿಮ್ಗೂ ಕೇಳ್ತೀನಿ. ನಿಮ್ಮ ಪ್ರಕಾರ ಈ ವೈಟ್ ಬೋರ್ಡ್ ಮತ್ತೆ ಯೆಲ್ಲೋ ಬೋರ್ಡ್ ಏನಿದೆ ಇದು ಯಾವ ರೀತಿ ಮಿಸ್ಯೂಸ್ ಆಗ್ತಿರ್ಬೋದು ಅಂತ? ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಅನ್ನೋದು ಮಿಸ್ಯೂಸ್ ಈ ಅಗ್ರಿಗೇಟರ್ ಕಂಪ್ನಿಗಳಿಂದ ವೈಟ್ ಬೋರ್ಡ್ ನ ಮಿಸ್ಯೂಸ್ ಆಗ್ತದೆ ಮೇಡಮ್. ಏನು ಅಂತಂದ್ರೆ ಬರೀ ವೈಟ್ ಬೋರ್ಡ್ ಅಂತಲ್ಲ, ಇವತ್ತು ಒಂದು ಚಾಲನಾ ಪರವಾನಗಿಯನ್ನು ತಗೊಂಡ್ರೆ ಆ ಚಾಲನಾ ಪರವಾನಗಿ ಇನ್ನೊಬ್ಬರಿಗೆ ಉಪಯೋಗಕ್ಕಾಗಂತ ಯಾವುದೇ ಒಂದು ಯಾರಿಗೂ ಕೊಡುವಂತ ಹಕ್ಕು ಯಾರಿಗೂ ಇಲ್ಲ. ನನ್ನ DL ಮೇಲೆ ನಾನೇ ಗಾಡಿ ಓಡಿಸ್ಬೇಕೇ ಹೊರತು ನನ್ನ DL ಮೇಲೆ ಬೇರೆಯವ್ರ ಗಾಡಿ ಓಡಿಸುವಂತ ಹಕ್ಕಿಲ್ಲ. ಅಂತದ್ರಲ್ಲಿ ಇವತ್ತು ಅಗ್ರಿಗೇಟರ್ ಕಂಪ್ನಿಗಳಲ್ಲಿ ನಾವೇನಾದ್ರೂ ಒಂದು DL ಅಲ್ಲಿ 10 ಜನ ಗಾಡಿ ಓಡಿಸ್ತಾ ಇದಾರೆ. ಅಗ್ರಿಗೇಟರ್ ಕಂಪನಿಯಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಓಡಿಸೋದು ಅಂತಲ್ಲ, ಪ್ರತಿ ಒಂದ್ರಲ್ಲೂ ಅನ್ಯಾಯ ನಡೀತಾ ಇದೆ ನಮ್ಗೆ. ನಮ್ಮ ಒಂದು DL ಅಲ್ಲಿ 4 ಜನ ಗಾಡಿ ಓಡಿಸ್ತಾರೆ. ಆಮೇಲೆ ಇನ್ನೊಂದು ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಬಿಟ್ಟಿದ್ದಾರೆ. ಆ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಮಾಲೀಕತ್ವನೇ ಇಲ್ಲ. ಯಾರ್ದೋ ಹೆಸರಲ್ಲಿ ಒಂದ್ ಗಾಡಿ ತಗೊಂಡ್ಬಿಟ್ಟು ಯಾವ್ದೋ ಕಂಪ್ನಿಗೆ ಅಟ್ಯಾಚ್ ಮಾಡ್ಬಿಟ್ಟು ಆ ಕಂಪ್ನಿಯಲ್ಲಿ 100 ಜನ 500 ಜನ ಡ್ರೈವರ್ಗಳನ್ನ ಇಟ್ಕೊಂಡು ಇವತ್ತು ಅವ್ರ ವ್ಯವಹಾರಗಳನ್ನ ಮಾಡ್ತಾ ಇದಾರೆ. ಅಗ್ರಿಗೇಟರ್ ಕಂಪ್ನಿಯಲ್ಲಿ ಬೈಕ್ ಟ್ಯಾಕ್ಸಿಗಿಂತ ಅವ್ಯವಹಾರಗಳು ಜಾಸ್ತಿ ನಡೀತಾ ಇದೆ. ನಾವ್ ಹೇಳೋದೇನಂದ್ರೆ ಬರೀ ಬೈಕ್ ಟ್ಯಾಕ್ಸಿ ಅಲ್ಲ, ಅಗ್ರಿಗೇಟರ್ ಕಂಪ್ನಿಗಳನ್ನೇ ಬಂದ್ ಮಾಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಓಕೆ, ಇನ್ನು ಮುನಿಯಪ್ಪ ಅವರೇ, ನೀವೇನ್ ಹೇಳ್ತೀರಾ? ನಿಮ್ಮ ಪ್ರಕಾರ ಬಹಳಷ್ಟು ನ್ಯೂಸ್ಗಳನ್ನ ನೋಡ್ತೀರಾ, ಇಂತಹ ವಿಚಾರಗಳದ್ದು ಪ್ರತಿಭಟನೆಗಳಿರ್ಬೋದು, ಹೋರಾಟಗಳಿರ್ಬೋದು. ನಿಮ್ಮ ಪ್ರಕಾರ ನೀವೇನ್ ಹೇಳ್ತೀರಾ? ಅವ್ರು ಹೇಳೋದು ಪ್ರತಿಯೊಂದು ಸತ್ಯವಾಗಿರ್ತದೆ. ಆಮೇಲೆ ಈ ರೀತಿ ಆಗಿರೋದ್ರಿಂದ ಈ ಕುರುಡು ಸರ್ಕಾರಗಳು ಏನಾಗ್ತಾ ಇದೆ ಅಂದ್ರೆ ಅವರು RTO ಅವ್ರ ಕಡೆ ಶಾಮೀಲಾಗಿ ಇವರು ಬೈಕ್ ಟ್ಯಾಕ್ಸಿ ಅವ್ರು ನಡೆಸ್ತಾರಲ್ಲ, ಇವರು RTO ಅವ್ರಿಗೂ ಪೊಲೀಸರು ಅಡ್ಜಸ್ಟ್ ಮಾಡ್ಕೊಂಡು ಆಟೋದವ್ರನ್ನ ಮುಳ್ಳು ಗುಂಪು ಮಾಡ್ಬೇಕಂತ ಉದ್ದೇಶವು ಹುನ್ನಾರ ಮಾಡ್ಕೊಂಡು ಪಾಪ ಇವ್ರು ಬಡ ಆಟೋ ಡ್ರೈವರ್ಗಳಿಗೆ ತೊಂದರೆ ಕೊಡೋದಾಗಿದ್ದೀರ. ಆಟೋ ಡ್ರೈವರ್ಗಳು ಸಿಕ್ಕದೆ ಸಾಕು, ಇಲ್ಲಾಂದ್ರೆ ಅಲ್ಲಿ ನಾನ್ ನೋಡ್ದಂಗೆ ಎಲ್ಲಂದ್ರೆ ಸೈಡ್ಗೆ ಹಾಕ್ಸ್ತಾ ಇರ್ತಾರೆ. ಕಾನೂನಾತ್ಮಕವಾಗಿ ಎಲ್ಲ RC DL ಎಲ್ಲ ರೀತಿಯನ್ನು ಪರವಾನಗಿ ಇದ್ರೇನು ಉದ್ದೇಶಪೂರ್ವಕವಾಗಿ ಸೈಡ್ಗೆ ಹಾಕ್ಸಿ ಲಂಚ ಬಾಕಿರ್ತಾರ, ಲಂಚ ಕೀಳ್ತಾ ಇರ್ತಾರೆ. ನಾನು ಎಷ್ಟೋ ಸತಿ ಗಮನಿಸಿದ್ದೀನಿ, ನಾನು ಬೈದಿದ್ದೀನಿ, ಟ್ರಾಫಿಕ್ ಪೊಲೀಸರ್ನೆಲ್ಲ ಬೈದಿದ್ದೀನಿ. ಏನ್ ಬೈದ್ರೆ ನಾವು ಮೀಡಿಯಾದವರು ಇದ್ದಾಗ ಮಾತ್ರ ಏನು ಗೊತ್ತಿಲ್ಲದ್ರೆ ಹಂಗೆ ನಾಟಕ ಆಡ್ತಾರೆ. ಆಮೇಲೆ ಏನಾಗ್ತದೆ, ನಾವು ಈ ಕಡೆ ಸೈಡ್ಗೆ ಬಂದ ತಕ್ಷಣ ಬೇರೆ ಲಂಚ ಬಾಕಿರ್ತಾರ. ಯಾವ ರೀತಿ ಲಂಚ ಬಾಕರ್ ಅಂದ್ರೆ ಎಷ್ಟು ಏನೋ ಒಂದು ಗಾಡಿ ಮೇಲೆ ಒಂದ್ ಹೆಸರು ಬಡಿದ್ರೆ ಅದೇ ದೊಡ್ಡ ತಪ್ಪು ಇವರಿಗೆ.
ಚಾಲನಾ ಪರವ ಅಂದ್ರೆ ಹೊರ ರಾಜ್ಯದಿಂದ ಬಂದು ಆಟೋ ಓಡಿಸ್ತಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ. ಹೊರ ರಾಜ್ಯದಿಂದ, ಹೊರ ದೇಶದಿಂದ ಅಂದ್ರೆ ಬಾಂಗ್ಲಾದೇಶದ ರೋಹಿಂಗ್ಯಾಗಳು ಬಂದು ಕೂಡ ಆಟೋ ಓಡಿಸ್ತಾ ಇದ್ದಾರೆ. ಅವ್ರನ್ನ ಯಾರನ್ನೂ ಕೇಳಲ್ಲ. ನಂಬರ್ ಪ್ಲೇಟ್ ಇಲ್ದ್ರೇನೆ ಆಟೋ ಓಡಿಸ್ತಾ ಇದ್ದಾರೆ, ಅವ್ರನ್ನೂ ಕೇಳಲ್ಲ. ನಮ್ಮ ಕನ್ನಡದವ್ರು ಅಂದ್ರೆ ಹೀನಾಯ ಪರಿಸ್ಥಿತಿಗೆ, ಅಂದ್ರೆ ನಮ್ಮ ಕನ್ನಡದವ್ರು ಯಾವ ರೀತಿ ಅಂದ್ರೆ ಕಾನೂನ ಏನ್ ಅಷ್ಟೊಂದು ಗೊತ್ತಿರಲ್ಲ. ಏನೋ ಜೀವನ ಮಾಡ್ಬೇಕು, ಆಟೋ ಚಾಲ ಮಾಡ್ಕೊಂಡು ಹೋಗಿ ರಾತ್ರಿ ಮನೆಗೆ ತಲುಪಬೇಕು. ಹೀಗಿದ್ರೇನು ಈ ಅಮಾಯಕರು ಅವ್ರ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಮಾಯಕರು ಯಾರು, ಕಿಲಾಡಿಗಳು ಯಾರು ಅಂತ ಪೊಲೀಸರು ಗೊತ್ತಿರುತ್ತೆ. ಅಮಾಯಕನೇ ತಡೆದಿರ್ದು ದುಡ್ಡು ಕೀಳ್ತಾ ಇರ್ತಾರೆ. ನಾವು ಮೀಡಿಯಾದವ್ರು ನೋಡಿದಾಗ ಏನು ಗೊತ್ತಿಲ್ಲ ನಾಟಕ ಆಡ್ತಾ ಇರ್ತಾರೆ. ಇಲ್ಲ ಸರ್, ನಾವು ಏನು ಸುಮ್ಮನೆ ಏನು ಸರ್ಚ್ ಮಾಡ್ತಾ ಇದೀವಿ, ಎಲ್ಲ DL ಕರೆಕ್ಟ್ ಆಗಿದ್ವಿ, ಇಲ್ಲ ಸರ್ಚ್ ಮಾಡ್ತಾ ಇದ್ವಿ ಇಷ್ಟೇ ಅಂತಾರೆ. ನಾವ್ ಈ ಕಡೆ ಬಂದ ತಕ್ಷಣ ಅದೇ ಕೆಲ್ಸನೇ. ರಾತ್ರಿ ಹೊತ್ತು ಕುಡಿಯೋದು, ಎಲ್ಲಾ ಕುಡ್ಕೊಂಡು ಬರ್ತಾ ಇರ್ತಾರೆ ವಾಹನ ಸವಾರರು. ಎಷ್ಟೋ ಕಾರುಗಳಲ್ಲಿ ನೋಡಿದೀನಿ ನಾನು. ಅವನ್ನ ತಡೆ ಹಿಡಿತಾರೆ. ಸರ್ಕಾರಕ್ಕೆ ಒಂದೇ ₹1 ನಯಾ ಪೈಸಾ ಅವರು ತೆರಿಗೆ ಹಣ, ಅಂದ್ರೆ ಅವ್ರು ಕುಡ್ದಿರೋ ತಡೆ ಹಿಡಿದು ಆ ತೆರಿಗೆ ಹಣ ಸರ್ಕಾರ ತಲುಪಿಸೋದೇ ಇಲ್ಲ. ಎಲ್ಲಾ ಟ್ರಾಫಿಕ್ ಪೊಲೀಸರು ಅವ್ರು ಜೋಬ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಆಟೋದವ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ನೀನು ಇಷ್ಟೊತ್ತಲ್ಲಿ ಚುನಾವಣೆ ಮಾಡ್ತಾ ಇದೀಯ, ನೀನು ಇಷ್ಟೊತ್ತಲ್ಲಿ ನೀನು ಕರ್ಕೊಂಡು ಹೋಗ್ಬಾರ್ದು, ಈ ರಾಂಗ್ ರೂಟು, ಕಳ್ತನಗಳಾಗ್ತಾ ಇದೆ, ಇಷ್ಟೊತ್ತಲ್ಲಿ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ, ನಿನ್ ಮನೆಗೆ ಹೋಗ್ಬೋದು ಅನ್ನೋ ಧಮಕಿ ಆಗ್ತಾ ಇದ್ದಾರೆ. ಬೇಕಾದ್ರೆ ನಮ್ಮ ಆಟೋ ಚಾಲಕರು ಈಗ ಲೈನಲ್ಲಿ ಇದ್ದಾರೆ, ಅವ್ರನ್ನು ಕೇಳಿ ರಚನಾ ಅವರೇ. ಖಂಡಿತ ಮುನಿಯಪ್ಪ. ಇನ್ನು ನಾನು ಇನ್ನೊಂದು ವಿಚಾರ ಏನು ಅಂದ್ರೆ, ಚೇತನ್ ಅವ್ರು ಈಗಾಗ್ಲೇ ಹಿಂದೆ ಹೇಳ್ತಾ ಇದ್ರು, ನಾವು ಈಗಾಗ್ಲೇ ಒಂದು ಮನವಿಯನ್ನು ಕಳಿಸಿದೀವಿ, ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದೀವಿ ಅಂತ. ಈಗ ನೀವು ಬರ್ದಿರುವಂತಹ ಮನವಿ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ನೀವು ಸೇರಿಸಿದ್ದೀರಾ ಚೇತನ್ ಅವರೇ, ಹೇಳ್ಬೋದಾ? ಖಂಡಿತ ಮೇಡಮ್. ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾಯ್ತು. ಮಾನ್ಯ ದ್ರೌಪದಿ ಮುರ್ಮು ಅವ್ರಿಗೆ ಕೊಟ್ರ ಅಂತದ್ದು ಏನು, ಅನಧಿಕೃತವಾಗಿ ಇಡೀ ಕರ್ನಾಟಕದಾದ್ಯಂತ ಬೈಕ್ ಟ್ಯಾಕ್ಸಿಗಳ ಹಾವಳಿ ಹೆಚ್ಚಾಗಿದೆ. ಹಾಗೆ ಕ್ಯಾಬ್ ಚಾಲಕರಿಗೆ ಸಂಬಂಧಪಟ್ಟಂತೆ ಕಮಿಷನ್ 30-40% ಕಮಿಷನ್ ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು 10-15 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಬ್ಬ ಚಾಲಕ ಗಾಡಿ ತಗೊಂಡು ರೋಡ್ಗೆ ಇಳಿಸ್ತಾನೆ ಅಂದ್ರೆ ಅವನ ದುಡಿಮೆ, ಅವನ ಅವರ ಶ್ರಮ ಎಷ್ಟಿದೆ ಅನ್ನೋದು ತಿಳ್ಕೊಬೇಕು. ಆದ್ರೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಏನು ಒಂದು 150-200 MB ಇರೋ ಅಂತ ಅಗ್ರಿಗೇಟರ್ ಸಂಸ್ಥೆಗಳು ಚಾಲಕ ಏನ್ ದುಡಿತಾನೆ ಅದರಲ್ಲಿ 30-40% ಅಮೌಂಟ್ ನ ಕಟ್ ಮಾಡೋ ಅಂತದ್ ಇರ್ಬೋದು. ಹಾಗೆ ಎಲ್ಲಾ ಚಾಲಕರಿಗೆ ಸಂಬಂಧಪಟ್ಟಂಗೆ ಆನ್ಲೈನ್ ಸಂಸ್ಥೆಗಳು, ಈಗಾಗಲೇ ಆನ್ಲೈನ್ ಸಂಸ್ಥೆಗಳು ಬೆಂಗಳೂರಲ್ಲಿ 100 ಆನ್ಲೈನ್ ಸಂಸ್ಥೆಗಳು ಕಾಲಿಟ್ಟಿದೆ. ಈ ಎಲ್ಲಾ ಆನ್ಲೈನ್ ಸಂಸ್ಥೆಗಳು ಚಾಲಕರಿಗೆ ಒಂದು ಕುಣಿಕೆ ಅಂತ ಹೇಳ್ಬೋದು, ಏನು ಈ ಗಲ್ಗೆ ಏರ್ಸೋದಕ್ಕೆ ಕುಣಿಕೆ ರೀತಿಯಲ್ಲಿ ಆನ್ಲೈನ್ ಆಪ್ಗಳು ಈಗಾಗಲೇ ಬೆಂಗಳೂರಲ್ಲಿ ತಲೆ ಎತ್ತಿದೆ. ಈ ಆಪ್ಗಳನ್ನ ನಿಷೇಧ ಮಾಡಬೇಕು, ಚಾಲಕರ ವರ್ಗನ ಉಳಿಸ್ಬೇಕು. ಇಲ್ವಾದಲ್ಲಿ ನಮ್ಮ ಸಂಸಾರ, ನಮ್ಮ ಫ್ಯಾಮಿಲಿಗಳನ್ನ ಸಾಕೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇದೇನೋ ನೀವು ನಿಲ್ಸಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ದಯಾಮರಣ ಕೊಡಿ ಅಂತ ರಾಷ್ಟ್ರಪತಿ ಅವರಿಗೆ ಮನವಿ ಕೊಟ್ಟಿದ್ದೀರಿ ಮೇಡಮ್. ಈ ಒಂದು ಸಾರಾಂಶ ಆ ಪೇಪರ್ ಅಲ್ಲಿ ಇದೆ. ಆಟೋ ಚಾಲಕರ ಜೀವನ ಹೇಗಿದೆ, ಆನ್ಲೈನ್ ಸಂಸ್ಥೆಗಳು ಬಂದ ಮೇಲೆ ಈಗ ಆಟೋ ಚಾಲಕರ ಜೀವನ ಹೇಗಿದೆ? ಖಂಡಿತ ಮೇಡಮ್. ಇವತ್ತು ಪ್ರತಿನಿತ್ಯ ಆಟೋ ಚಾಲಕರ ಬದುಕು ತುಂಬಾ ದುರಸ್ಥಿತಿಗೆ ತಲುಪಿದೆ ಅಂತ ಹೇಳ್ಬೋದು. ಬೆಳಗಿಂದ ಸಂಜೆವರೆಗೂ ಇವತ್ತು ಸ್ಪರ್ಧಾ ಯುಗದಲ್ಲಿ ಇವತ್ತು ಬೆಂಗಳೂರು ಜೀವನ ಅಂತಕ್ಕಂಥದ್ದು ತುಂಬಾ ದೊಡ್ಡ ಮಟ್ಟಕ್ಕೆ ಖರ್ಚು ವೆಚ್ಚಗಳನ್ನ ನಾವು ಕಟ್ಕೊಂಡು ಜೀವನ ಮಾಡುವಂತ ಸಂದರ್ಭ. ಅದರಲ್ಲೂ ಕನಿಷ್ಠ ಪಕ್ಷ ನಾವು ಆ ಖರ್ಚು ಕಳೆದು ಇವತ್ತಿನ ದಿನಮಾನದಲ್ಲಿ 1,000ನಾದ್ರೂ ಮನೆಗೆ ಎತ್ಕೊಂಡು ಹೋಗೋಕೆ ತುಂಬಾ ಕಷ್ಟ ಆಗಿದೆ. ಆಗ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಮಕ್ಕಳಿಗೆ ಏನಾದ್ರು ದಿಢೀರ್ ಅಂತ ಆರೋಗ್ಯದಲ್ಲಿ ಹೇರ್ಪೇರ ಅಂತ ಆದಾಗ ಅಲ್ಲಿ ಆಸ್ಪತ್ರೆಗೆ ಖರ್ಚು ವೆಚ್ಚಗಳಂತ, ಅಥವಾ ನಾವೇ ನಿಯಮಿತ ಸಮಯನ ಬಿಟ್ಟು ನಿಯಮನ ಮೀರಿ ನಾವು ಆ ದುಡಿಮೆ ರಾತ್ರಿ ಹಗಲು ಅಂತ ದುಡಿಮೆ ಮಾಡೋದ್ರಿಂದ ಚಾಲಕರ ಆರೋಗ್ಯದಲ್ಲೂ ಹೇರುಪೇರು ಆಗಿರೋದ್ರಿಂದ ಆಗಿರ್ಬೋದು. ಪ್ರತಿನಿತ್ಯ ಈ ರೀತಿ ಎಲ್ಲಾ ಸಮಸ್ಯೆಗಳು ಬಂದಾಗ ಜೀವನ ಸಾಗಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೈ ತುಂಬಾ ಸಂಪಾದನೆ ಇರಲ್ಲ. ಕೈ ತುಂಬಾ ನಮಗ್ ಬೇಡ, ತಕ್ಕ ಮಟ್ಟಿಗೆ ಇವತ್ತಿನ ದಿನಮಾನದಲ್ಲಿ ಬೆಂಗಳೂರಲ್ಲಿ ಜೀವನ ಸಾಗಿಸ್ಕೊಂಡು ಹೋಗೋಷ್ಟು ದುಡ್ಡು ಇಲ್ಲ ಅಂದಾಗ ತರಲ್ಲ ಮೇಡಮ್, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಆ ರೀತಿ ಸಾಲ ಮಾಡಿ ಜೀವನ ನಡೆಸುವಂತ ದುರಸ್ಥಿತಿಗೆ ನಮ್ಮ ಚಾಲಕರ ಪರಿಸ್ಥಿತಿ ಬಂದಿದೆ. ಆ ಸಾಲ ಕೊಟ್ಟವರು ಸುಮ್ಮನೆ ಇರ್ತಾರ ಮೇಡಮ್? ಒಂದ್ ವಾರ ಅಂತ ಇಸ್ಕೊಳ್ತೀವಿ, ಒಂದ್ ತಿಂಗಳು ಅಂತ ಇಸ್ಕೊಂಡಿರ್ತೀವಿ. ಅದನ್ನ ನಾವು ಮರುಪಾವತಿ ಮಾಡೋದು ಕೂಡ ನಾವು ದುಡ್ದು ಮಾಡ್ಲಿಕ್ಕೆ ಇವತ್ತಿನ ದಿನಮಾನದಲ್ಲಿ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಚಾಲಕರು ಅನ್ನೋದು ಒಂದು ಮತ್ತು ರೈತ ಹೇಗೆ ಭಾರತ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ, ಹಾಗೆ ಚಾಲಕ ಅನ್ನೋದು ಕೂಡ ದೇಶದ ಸಂಪತ್ತಾಗಿರುತ್ತೆ. ಚಾಲಕರನ್ನ ಉಳಿಸ್ಬೇಕು. ಇವತ್ತು ಚಾಲಕ ಸಾಲ ಮಾಡಿಕೊಂಡು ಆತ್ಮಹತ್ಯೆಗೆ ಸಾವಿಗೆ ಶರಣಾಗ್ತಾ ಇದ್ದಾನೆ. ಕಾರಣ ಏನು? ಇವತ್ತು ದುಡಿಮೆ ಇಲ್ದಂತಾಗಿದೆ ಆಟೋ ಚಾಲಕರಿಗೆ. ಆಟೋ ಚಾಲಕರಿಗಿಂತಲೂ ಕ್ಯಾಬ್ ಚಾಲಕರದ್ದು ಕೂಡ ತುಂಬಾ ಕಷ್ಟ ಮೇಡಮ್. ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ದುಡಿಮೆ ಕುಸಿದೆ. ಯಾಕೆ ಅವ್ರನ್ನು ಕೂಡ ಇವತ್ತು ದುಡಿಮೆ ಇಲ್ಲದೆ ಅವ್ರು ಹೇಳ್ಕೊಂತ ಇಲ್ಲ.
ನಾವು ತಡೆಯಕ್ ಆಗ್ತಾ ಇಲ್ಲ. ಇವತ್ತು ಒಂದು ಏನೋ ಒಂದು 10 ರೂಪಾಯಿದ್ದು ಮನೆಗೆ ಏನೋ ತಗೊಂಡು ಹೋಗ್ಬೇಕಂದ್ರೂ ತುಂಬಾ ಕಷ್ಟ ಎದುರಿಸ್ತಾರೆ ಮೇಡಮ್. ಇದು ಎಲ್ಲಾರ ಚಾಲಕರ ಒಂದು ನೋವಿನ ಕೂಗಾಗಿದೆ ಮೇಡಮ್ ಬೆಂಗಳೂರು ನಗರದಲ್ಲಿ. ಖಂಡಿತ. ಇನ್ನು ಹನುಮಂತ ಅವರೇ, ಈಗ ನೀವೆಲ್ಲರೂ ಕೂಡ ಒಂದೊಂದು ಏರಿಯಾಗಳಲ್ಲಿ ಆಟೋ ಚಾಲಕರಾಗಿರುವಂತದ್ದು. ನಿಮ್ಮ ಪ್ರಕಾರ ಮುಂಚೆ ಹೇಗಿತ್ತು ಲೈಫ್, ಈಗ ಹೇಗಿದೆ ಈ ಆನ್ಲೈನ್ ಸಂಸ್ಥೆಗಳು ಅಂತ ಬಂದ ಮೇಲೆ? ನಾವು ಸುಮಾರು 25 ವರ್ಷದಿಂದ ಆಟೋ ಓಡಿಸ್ತಾ ಇದೀವಿ ಮೇಡಮ್. ಓಕೆ. 25 ವರ್ಷದಿಂದ ನಾವು ಅವತ್ತಿನ ದುಡಿಮೆಗೂ ಇವತ್ತಿನ ದುಡಿಮೆಗೂ, ಅವತ್ತು ದುಡಿದಿರೋಂಥ ದುಡಿಮೆ ಇವತ್ತು ನಾವು ದುಡಿಮೆ ಮಾಡಕ್ ಆಗ್ತಲ್ಲ. ಆನ್ಲೈನ್ ಸಂಸ್ಥೆಗಳು ಬಂದ್ಮೇಲೆ ವ್ಯತ್ಯಾಸ ಏನಿದೆ ಅಂದ್ರೆ, ನಾವು ಮುಂಚೆ ನಮ್ಮ ಇಷ್ಟದಲ್ಲಿ ಬದುಕ್ತಾ ಇದ್ವಿ. ಇವತ್ತು ನಾವು ಒಬ್ಬ ಕಂಪನಿಯಲ್ಲಿ ಜೀತದಾಳ ಪದ್ಧತಿಯಲ್ಲಿ ಬದುಕ್ತಾ ಇದೀವಿ. ಇವತ್ತು ನಾವು ಒಂದ್ ಕಡೆ ನಿಂತ್ಕೊಂಡು ಟೀ ಕುಡಿಯೋಕ್ಕೂ ಆ ಟೈಮ್ ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತು ನಾವು ಮಧ್ಯಾಹ್ನ ಒಂದ್ ಹೊತ್ತು ಊಟ ಮಾಡಕ್ಕೂ ಟೈಮ್ ಇಲ್ಲ ನಮ್ಗೆ. ಇದರಿಂದ ಇವತ್ತು ಏನಾಗ್ತಿದೆ ಚಾಲಕರುಗಳಿಗೆ ಅಂದ್ರೆ, ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಸುಮಾರು ಜನ ರೋಗಗಳು ಬಂದು ಏನೇನೋ ಮಾಡ್ಕೊಂಡು ಎಲ್ಲೆಲ್ಲ ಮನೆಯಲ್ಲಿ ಪೇಷಂಟ್ಗಳಾಗಿ ಮಲಗಿದ್ದಾರೆ. ಯಾಕೆ ಇದು ಅಂದ್ರೆ ಅತಿ ಒತ್ತಡ, ಕಂಪನಿಗಳ ಅತಿ ಒತ್ತಡ. ಅವ್ರು ರೀಚ್ ಮಾಡ್ಬೇಕು ಅನ್ನೋದಕ್ಕೆ ಆ ಟಾರ್ಗೆಟ್ ನ ತಗೊಂಡ್ಬಂದು ನಮ್ಮ ತಲೆ ಮೇಲೆ ಇರ್ತಾ ಇದ್ದಾರೆ. ಬರೀ 100-150 ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿ ನಮ್ನೆಲ್ಲ ಸೇರಿಸ್ಕೊಂಡು ಇವತ್ತು ನಮ್ಮ ದುಡಿಮೆಯಲ್ಲಿ ಅವರು ತಿಂತಾ ಇದ್ದಾರೆ. ಈ ಕೆಲಸಗಳು ನಾವು ಅವತ್ತು ಏನಾದ್ರು ಅವತ್ತೇ ನಾವು ಹಿಂದೇಟ್ ಹಾಕಿದ್ರೆ ಇವತ್ತು ನಾವು ಇದು ಮಾಡ್ಬೇಕಾಗಿರ್ಲಿಲ್ಲ. ಇದು ಕೆಲವೊಂದು ಕಡೆ ಆಗಿದ್ರು ಇವತ್ತು ನಾವ್ ಹೇಳ್ತಾ ಇರೋದೇನಂದ್ರೆ, ಯಾವುದೇ ಅಗ್ರಿಗೇಟರ್ ಸಂಸ್ಥೆ ನಮ್ಗೆ ಬೇಕಾಗಿಲ್ಲ. ಇವತ್ತು ನಮ್ಮ ದುಡಿಮೆಯಲ್ಲಿ ಅವ್ರಿಗೆ ಅರ್ಧ ಕೊಡುವಂತ ಕೆಲಸ ನಾವ್ ಯಾಕೆ ಮಾಡ್ಬೇಕು? ನಮ್ಗೆ ಆದಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಗ್ಲಿ, ನಮ್ಗೆ ಆದಂತ ಒಂದು ಉದ್ಯೋಗ ಅನ್ನೋದನ್ನ ಇದು ಸೃಷ್ಟಿ ಮಾಡ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ. ನಮ್ಮ ಉದ್ಯೋಗನ ಕಸ್ತು ಇವತ್ತು ಬೇರೆಯವ್ರಿಗೆ ಇವರು ಉದ್ಯೋಗದ ಭರವಸೆ ಕೊಡ್ತಾ ಇದ್ದಾರೆ ಸರ್ಕಾರದಲ್ಲಿ. ನಮ್ಮ ಸ್ವಂತ ಉದ್ದಿಮೆ, ನಮ್ಮ ಸ್ವಂತ ಉದ್ಯೋಗ ಅಂತ ನಾವು ಬಂದಿದೀವಿ. ಹಿಂದೆ ಎಲ್ಲ ಒಂದು ಕುಲಕಸಬು ಅಂತ ಇದ್ರು. ಆ ಕುಲಕಸಬು ತರ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ 25 ವರ್ಷದಿಂದ. ಇವತ್ತು ನಮ್ಮ ಕಸಬೆ ಇಲ್ದಂಗೆ ಇವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಆಟೋಗಳು ಇಲ್ದಂಗೆ ಮಾಡೋಂತ ಹುನ್ನಾರ ಸರ್ಕಾರದ ವತಿಯಿಂದ ಆಗ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ಹನುಮಂತ್ ಅವ್ರ, ಈಗ ಚೇತನ್ ಅವರ ಇನ್ನೊಂದೇನು ಅಂತಂದ್ರೆ, ಈಗ ಬಹಳಷ್ಟು ವಿಚಾರಗಳಲ್ಲಿ ಆಟೋ ಚಾಲಕರಿಗೆ ತೊಂದರೆಗಳಾಗ್ತಾ ಇದೆ. ಈಗ ಸರ್ಕಾರ ಇತ್ತೀಚೆಗೆ ಕೊಟ್ಟಂತಹ ಗ್ಯಾರಂಟಿ ಯೋಜನೆ, ಅದರಲ್ಲೂ ಶಕ್ತಿ ಯೋಜನೆಯಿಂದ ಕೂಡ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಆಟೋ ಚಾಲಕರು ಅಂತ ಈ ಹಿಂದೆ ಕೂಡ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡಿದ್ದು ಕೂಡ ಹೌದು. ಸೊ ಈ ಶಕ್ತಿ ಯೋಜನೆ ಅಂದ್ರೆ ಈಗ ಫ್ರೀ ಬಸ್ ಅನ್ನ ಕೊಟ್ಟಿರುವಂತದ್ದು, ಇದು ಆಟೋ ಚಾಲಕರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ? ಮೇಡಮ್ ನೋಡಿ, ಇದು ಖಂಡಿತ ಹೇಳ್ಬೇಕು. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಯಾರು ಒಳ್ಳೇದಾಗಿದೆ ಅನ್ನೋ ಗೊತ್ತಿಲ್ಲ, ಆದ್ರೆ ಇಡೀ ಚಾಲಕರ ಬದುಕು ಬೀದಿಗೆ ಬಂದಿದೆ. ಬೆಂಗಳೂರಲ್ಲಿ ಸ್ವಲ್ಪ ತಗೋಣ, ಯಾಕೆಂದ್ರೆ ಬೆಂಗಳೂರಲ್ಲಿ ಮೆಟ್ರೋ ಇದೆ, BMTC ಇದೆ, KSRTC ಇದೆ, ಅದು ಬಿಟ್ರೆ ರೈಲ್ವೆ ಇದೆ. ಇದನ್ನ ಬಿಟ್ಟು ಈಗಾಗ್ಲೇ ಈ ಸಂಸ್ಥೆಗಳು ಏನು ಆನ್ಲೈನ್ ಸಂಸ್ಥೆಗಳಿದೆ, ಇದೀಗಾಗ್ಲೇ ನಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ಆವರಿಸ್ತಾ ಇದೆ. ಇವತ್ತು ರೈತಾಪಿ ಕುಟುಂಬಗಳು ಎಲ್ಲೇ ಹೋಗ್ಬೇಕು ಅಂದ್ರೆ ಅವರು ಈಗ, ಯಾಕೆಂದ್ರೆ ಬೆಂಗಳೂರು ಅಂದ್ರೆ ಸಾಫ್ಟ್ವೇರ್ ಸಿಟಿ, ಈ ಟೈಮ್ ಇಂದ ಈ ಟೈಮ್ ತಲುಪಲೇಬೇಕು ಅಂತ ನಮ್ಮ ಆಟೋಗಳಿಗೆ ಬರ್ತಾರೆ, ಕ್ಯಾಬ್ಗಳಿಗೆ ಬರ್ತಾರೆ. ಆದ್ರೆ ಹಳ್ಳಿ ಜೀವನದಲ್ಲಿ ಇರೋ ಅಂತವ್ರು, ರೈತಾಪಿ ಕುಟುಂಬದಲ್ಲಿ ಬಂದಂತವ್ರು, ಅವ್ರಿಗೆ ಯಾವುದೇ ಒಂದು ಸಮಯ ಇರಲ್ಲ. ಸಮಯ ಏನು ಅಂದ್ರೆ, ನಾವು ಯಾವಾಗ್ಲೇ ಆಗ್ಲಿ ಬಸ್ ಬಂದ್ರೆ ಹೋಗ್ಬೋದು ಅನ್ನೋ ಪರಿಸ್ಥಿತಿಲಿ ಇರ್ತಾರೆ. ಕೆಲವೊಂದಿಷ್ಟು ಜನ ಆಟೋದಲ್ಲಿ ಹೋಗ್ಬೋದು ಅಂತ. ನಮ್ಮ ಪಕ್ಕದ ಜಿಲ್ಲೆಗೆ ಈ ಸರ್ಕಾರ ಅಲ್ಗೂ ಸಹ ಪರ್ಮಿಷನ್ ಕೊಡ್ತಾ ಇದೆ. ಯಾಕೆಂದ್ರೆ ಇವ್ರು ಮುಂದೆ ಬಾಗ್ಲಿಂದ ಕೊಡ್ತಾ ಇಲ್ಲ, ಹಿಂದೆ ಬಾಗ್ಲಿಂದ ಎಲ್ಲಾ ರೀತಿಯಾದಂತ ಬೆಂಬಲನ ಇಡೀ ಸರ್ಕಾರ ಕೊಡ್ತಾ ಇದೆ, ಸಾರಿಗೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತೆಲ್ಲಾ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅನ್ನೋದನ್ನ ಖಂಡಿತ ನಾವು ಒಪ್ಪೋದಿಲ್ಲ. ಈ ಸರ್ಕಾರ ಕುರುಡು ಸರ್ಕಾರ, ಕಾಂಚನ ಸರ್ಕಾರ, ಬರೀ ಲಂಚಬಾಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಇವತ್ತೇನು ಬರೀ ಒಂದು ನೆಪ ಕೊಡುತ್ತೆ. ಏನು ಆನ್ಲೈನ್ ಸಂಸ್ಥೆಗಳಿಗಾಗ್ಲೇ ಕೋರ್ಟ್ ಅಲ್ಲಿ ಇದೆ, ಕೋರ್ಟಿನ ತೀರ್ಮಾನ ಬರ್ಲಿ ಅಂತ ಹೇಳಂತ ಸರ್ಕಾರ ಹೊರ ಜಿಲ್ಲೆಯಲ್ಲಿ ಇವರು ಕಾರ್ಯರೂಪಕ್ಕೆ ತರೋದಕ್ಕೆ ಇವ್ರಿಗೆ ಕಾಲಾವಕಾಶ ಕೊಡುತ್ತೆ. ಮತ್ತೆ ಇವ್ರು ಆರಾಮಾಗಿ ಡ್ಯೂಟಿ ಮಾಡೋದಕ್ಕೆ, ರಾಜಾರೋಷವಾಗಿ ಇವರು ದುಡಿಮೆ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಎಲ್ಲಾ ಗ್ಯಾರಂಟಿ ಯೋಜನೆಗಳಿಂದನೂ ಸಹ ಸರ್ಕಾರಕ್ಕೆ ಅವರು ವೋಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ ಹೊರತು, ಯಾವುದೇ ಒಬ್ಬ ಸಾರ್ವಜನಿಕವಾಗಿ ಅಥವಾ ಯಾವುದೇ ಒಂದು ಉದ್ಯೋಗ, ಸ್ವಯಂ ಉದ್ಯೋಗ ಹುಡ್ಕೊಂಡ್ರಂತ ಚಾಲಕರಿಗಾಗ್ಲಿ ಅಥವಾ ಎಜುಕೇಶನ್ ಮಾಡ್ರ ಅಂತ ಒಳ್ಳೆ ಯುವಕರಿಗಾಗ್ಲಿ ಯುವತಿಯರಿಗಾಗ್ಲಿ ಯಾವುದೇ ಪ್ರಯೋಜನ ಇಲ್ಲ. ಈ ಒಂದು ಏನು ಗ್ಯಾರಂಟಿ ಯೋಜನೆಗಳು ಅಥವಾ ಏನು ಫ್ರೀ ಯೋಜನೆಗಳಿಂದ ಯಾವುದೇ ಒಂದು ಲಾಭ ಇಲ್ಲ. ಖಂಡಿತವಾಗಿ ಇವ್ರೇನು ಫ್ರೀ ಯೋಜನೆಗಳು ಬಿಟ್ಟಿದ್ದಾರೆ, ಇವರ ರಾಜಕೀಯ, ಇವರ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಈ ಒಂದು ಗ್ಯಾರಂಟಿಗಳನ್ನ ಬಿಟ್ಟಿದಿರೋದು. ಪ್ರಜೆಗಳಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಅಥವಾ ಓದಿರೋಂತ ಯುವಕ ಯುವತಿಯರಿಗಾಗಿ ಯಾವುದೇ ರೀತಿಯಾದಂತ ಒಳ್ಳೆ ಕೆಲಸವಂತೂ ಮಾಡಿಲ್ಲ. ಖಂಡಿತ ಇದನ್ನ ನಾವಂತೂ ನೇರವಾಗಿ ವಿರೋಧ ಮಾಡ್ತೀರಿ ಮೇಡಮ್. ಖಂಡಿತ ಚೇತನ್ ಅವರೇ. ಮುತ್ತವ್ರೆ, ಈಗ ನಾವು ನೋಡ್ತೀವಿ ಜನರಲ್ ಆಗಿ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ
ಆಟೋಗಳು ಅಂತ ಬಂದಾಗ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಆಟೋಗಳಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರಲ್ಲೂ ಕೂಡ ಈ ಯೋಜನೆ ಬಂದ ಮೇಲೆ, ಈ ಗ್ಯಾರಂಟಿ ಯೋಜನೆಗಳು ಅಂತ ಬಂದ ಮೇಲೆ ಎಲ್ಲೋ ಒಂದು ಕಡೆ ಮಹಿಳೆಯರ ಸಂಖ್ಯೆ ಪುರುಷರ ಕಡೆಗೆ ಹೊರಟು ಇದರಿಂದ ಆಟೋ ಚಾಲಕರ ಮೇಲೆ ಬಹಳಷ್ಟು ಹೊಡೆತ ಬೀಳ್ತು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ ಮೇಡಮ್, ಇವತ್ತು ಆಟೋದ ಚಾಲನಾ ವೃತ್ತಿ ಅಂತ ಹೇಳಿದ್ರೆ ಒಂದು 60 ವರ್ಷದ ಇತಿಹಾಸದ ಆಟೋದ ಚಾಲನಾ ವೃತ್ತಿ ನಾವು ಗಮನಿಸಬಹುದು. ಇಂಥದ್ರಲ್ಲಿ ಇವತ್ತು ಸಾವಿರ ಸಮಸ್ಯೆಗಳು, ಸಾವಿರ ಸವಾಲುಗಳು ಮಧ್ಯೆ ಇವತ್ತು ಆಟೋ ಚಾಲಕ ಸಂಪಾದನೆ ಮಾಡೋದಾಗ್ಲಿ, ದುಡಿಮೆ ಮಾಡೋದು ಕಷ್ಟ ಇದೆ. ಮಹಿಳೆಯರು ಇವತ್ತು ಸ್ವಾಭಿಮಾನಿಯಾಗಿ ರೋಡ್ ಮೇಲೆ ಬಂದು ದುಡಿದು ಜೀವನ ನಡೆಸ್ತಾರೆ. ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ. ಅವ್ರ ಮಹಿಳೆಯರಿಗೂ ಕೂಡ ನಾವು ಸಂಪೂರ್ಣ ಬೆಂಬಲನ ನಾವು ನೀಡಕ್ ಇಷ್ಟಪಡ್ತೀವಿ. ಆದ್ರೆ ಈ ಮೆಟ್ರೋ ಪ್ರಯಾಣ ಆಗಿರ್ಬೋದು, ಉಚಿತ ಬಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಆಮೇಲೆ ಸಾಕಷ್ಟು ನಾನಾ ರೀತಿಯಿಂದ ಇವೆಲ್ಲ ಸವಾಲು ನೋಡಿ. ತುಂಬಾ ವಿಚಾರಗಳಿಂದ ಸಮಸ್ಯೆ ಇದೆ ಮೇಡಮ್ ನಮ್ಗೆ. ಇವೆಲ್ಲಾನು ನಾವು ದಾಟ್ಕೊಂಡು ದುಡಿಮೆ ಮಾಡ್ಬೇಕಂತಂದ್ರೆ ಸಿಂಹ ಸ್ವಪ್ನ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ಕಷ್ಟ ಇದೆ ಮೇಡಮ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಈ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಅನ್ಕೊಂಡು ನಮಗೂ ಕೂಡ ಹಲವಾರು ಜನ ಕರೆಯನ್ನ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋ ಒಂದಷ್ಟು ಜನ ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ಅವರ ಪ್ರಶ್ನೆಗಳಿಗೆ ನಿಮ್ಮ ಮುಖಾಂತರ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಅದಕ್ಕೂ ಮುನ್ನ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ್ ಅವರೇ ನೀವೇನ್ ಹೇಳ್ತೀರಾ? ಚಿಕ್ಕದಾಗಿ ಅಂದ್ರೆ ಈ ಶಕ್ತಿ ಯೋಜನೆಗಳು ಜನರಲ್ಲಿ ಒಂದ್ ರೀತಿಯಾಗಿ ವಿರೋಧಿಸಿರೋರೇ ಹೆಚ್ಚಾಗಿದ್ದಾರೆ. ಅದರಲ್ಲೂ ಆಟೋ ಚಾಲಕರು ಹೋರಾಟಗಳನ್ನ ಮಾಡ್ಕೊಂಡು ಬಂದು ಎಲ್ಲೋ ಒಂದು ಕಡೆ ಆಟೋ ಚಾಲಕರಿಗೆ ಒಂದಲ್ಲ ಒಂದು ಹೊಡೆತ ಬೀಳ್ತಾನೆ ಇದೆಯಾ? ಹೊಡೆತ ಎಲ್ಲರಿಗೂ ಬೀಳ್ತಾ ಇದೆ ಮೇಡಮ್. ಬರೀ ಆಟೋದವ್ರಿಗೆ ಅಂತಲ್ಲ, ಕಾರ್ ಅವ್ರಿಗೆ, ಸಾರಿಗೆ ಏನು ಪ್ರೈವೇಟ್ ಬಸ್ಗಳಿದೆ ಆ ಬಸ್ ಅವ್ರಿಗೂ ಇದರಿಂದ ಹೊಡೆತ ಬೀಳ್ತಾ ಇದೆ. ಆದ್ರೂ ಏನೋ ಸರ್ಕಾರ ಒಂದು ಯೋಜನೆ ತಂದು ಅದನ್ನ ಮಾಡಿದೆ ಅಂದ್ರೆ ಕೆಲವೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಅವ್ರು ಮಾಡಬಾರ್ದಾಗಿತ್ತು. ಇವತ್ತು ಸಾರಿಗೆಯಲ್ಲಿ ಏನು ಶಕ್ತಿ ಯೋಜನೆ ತಗೊಂಡ್ ಬಂದ್ರು, ಆ ಶಕ್ತಿ ಯೋಜನೆ ತಗೊಂಡ್ ಬಂದ್ ಆಗಿದ್ದ ದಿವಸನೇ ನಮ್ಗೆ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿ ಈ ವೈಟ್ ಬೋರ್ಡ್ ಏನು ಟ್ಯಾಕ್ಸಿಗಳು ನಡೆಸ್ತಾ ಇದಾರೆ, ವೈಟ್ ಬೋರ್ಡ್ ಕಾರ್ಗಳು ನಡೆಸ್ತಾ ಇದಾರೆ, ಇಂಥವೆಲ್ಲ ಬಂದ್ ಮಾಡ್ಬಿಟ್ಟಿದ್ರೆ ಇವತ್ತು ಆಟೋದವ್ರ ಜೀವನ ಒಂದು ಲೆಕ್ಕದಲ್ಲಿ ನಡೀತಾ ಇತ್ತು. ಇವರು ಒಂದು ಒಳ್ಳೇದ್ ಮಾಡ್ಬೇಕಂದ್ರೆ ಇನ್ನೊಬ್ರಿಗೆ ಕೆಟ್ಟದಾಗುತ್ತೆ ಅನ್ನೋ ಬಗ್ಗೆ ಫಸ್ಟ್ ಯೋಚನೆ ಮಾಡಿ ಯಾವ್ದೇ ಒಂದು ಯೋಜನೆ ತರಬೇಕಾಗಿತ್ತು ಇಲ್ಲಿ. ಸುಮಾರು ಜನ ಇವತ್ತು ಈ ಶಕ್ತಿ ಯೋಜನೆಯಿಂದ ಹೊಡೆತ ತಿಂದಿರೋರು ಸುಮಾರು ಜನ ಅವ್ರೆ. ಈ ಶಕ್ತಿ ಯೋಜನೆ ಅಂತಲ್ಲ, ಪ್ರತಿಯೊಂದು ಈ ಏನು ಗೌರ್ಮೆಂಟ್ ಇಂದ ರೂಲ್ಸ್ ಗಳು ಬರ್ತವೆ, ಒಂದು ಒಳ್ಳೇದಾಗುತ್ತೆ ಅಂದ್ರೆ ಇನ್ನೊಬ್ರಿಗೆ ಕೆಟ್ಟದಾಗೆ ಆಗುತ್ತೆ. ಅದನ್ನ ಫಸ್ಟ್ ಏನ್ ಕೆಟ್ಟದಾಗುತ್ತೆ, ಅವ್ರಿಗೆ ಏನ್ ನಾವು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಿ ಕೆಲವೊಂದು ನಿಯಮಾವಳಿಗಳನ್ನ ತರಬೇಕಾಗುತ್ತೆ. ಇನ್ನು ಮುನಿಯಪ್ಪ ಅವರೇ, ನೀವು ಕೂಡ ನೋಡಿರ್ತೀರಾ ಈ ಶಕ್ತಿ ಯೋಜನೆಗಳು ಏನ್ ಜಾರಿ ಆದೋ ಆಟೋ ಡ್ರೈವರ್ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಎಲ್ಲ ಒಂದು ಕಡೆ ಈಗ ಟ್ಯಾಕ್ಸಿ ಅಂತದಿರ್ಬೋದು, ಆಟೋಗಳಿರ್ಬೋದು, ಇವ್ರಿಗೆಲ್ಲ ಬಹಳ ಹೊಡ್ತಾ ಬಿದ್ದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎಂತೆಂತ ಘಟನೆಗಳನ್ನ ಎದುರಿಸಿದ್ದೀರಾ? ಹನುಮಂತ್ ಸರ್ ಹೇಳಿದ್ದು ಚೇತನ ಇದು. ಶಕ್ತಿ ಯೋಜನೆಗಳು ಈ ಬಸ್ ಉಚಿತ ಬಿಟ್ಟಿರೋದ್ರಿಂದ ಆಟೋಗಳಲ್ಲಿ ಹತ್ತಾ ಇದೆ ಮಹಿಳೆಯರು. ಯಾಕಂದ್ರೆ ಪ್ರತಿಯೊಂದಕ್ಕೂ ಅವರು ಮಹಿಳೆಯರು ಆಟೋನೇ ಅವಲಂಬಿಸ್ತಾ ಇದ್ರು. ಈಗ ಬಸ್ಸಲ್ಲಿ ಫ್ರೀ ಇರೋದ್ರಿಂದ ಎಲ್ಲಾ ಬಸ್ಗಳಲ್ಲಿ ಅಂದ್ರೆ ಬೆಂಗಳೂರು ಹತ್ತಿದ್ರೆ ಬೀದರ್ ತನಕ, ಬೆಂಗಳೂರು ಹತ್ತಿದ್ರೆ ಬೆಳಗಾವಿ ತನಕ ಪ್ರಯಾಣ ಮಾಡ್ತಾರೆ. ಈ ರೀತಿ ಪ್ರಯಾಣ ಮಾಡ್ತಾ ಇದ್ರೆ ಆಟೋದವ್ರಿಗೆ ಎಲ್ಲಿ ಸಂಪಾದನೆ ಆಗುತ್ತೆ? ಏನೋ ಒಂದು ಲಿಮಿಟ್ ಅಂತ ಈ ಶಕ್ತಿ ಯೋಜನೆಗಳು ತೆರೆದಿರೋ ಮುಂಚಿತವಾಗಿ ಒಂದು ಲಿಮಿಟ್ ಅಂತ ಮಾಡಿದ್ರೆ ಚೆನ್ನಾಗಿರೋದು. ಇವತ್ತು ನೋಡು, ಯಾವ್ದೋ ಒಂದು ಸರ್ಕಾರ ಒಂದು ಜಾರಿಗೆ ತಂದ್ರೆ ಅದು ಕೆಲವ್ರಿಗೆ ಒಳ್ಳೇದಾಗುತ್ತೆ. ಇನ್ನು ಯಾವ ಮಟ್ಟಕ್ಕೆ ಆಟೋ ಅವ್ರಿಗಾಗ್ಲಿ, ಟ್ಯಾಕ್ಸಿ ಅವ್ರಿಗಾಗ್ಲಿ, ಬೇರೆ ಬೇರೆ ಪ್ರೈವೇಟ್ ಬಸ್ಗಳವ್ರಿಗಾಗ್ಲಿ ಎಷ್ಟು ಹೊಡೆತ ಬಿದ್ದಿದೆ ಅಂದ್ರೆ ಅವ್ರ ಜೀವನ ನಡೆಸೋದಕ್ಕಾಗಲ್ಲ, ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ತಗೊಂಡಿರೋ ಮುಂಚಿತವಾಗಿ ಇವೆಲ್ಲ ಯೋಚನೆ ಮಾಡಬೇಕು. ನಾವು ಸರ್ಕಾರ ಮಟ್ಟದಲ್ಲಿ ತರೋದಕ್ಕಿಂತ ಮುಂಚಿತವಾಗಿ ನಮ್ಮ ಸೈಡ್ ಅಲ್ಲಿ ಎಷ್ಟೆಷ್ಟು ಕುಟುಂಬಗಳಿದಾವೆ, ಎಷ್ಟು ಬಡ ಕುಟುಂಬಗಳು ಇದಾವೆ ಅಂತ ಆಲೋಚನೆ ಮಾಡಿ ತಂದಿದ್ರೆ ಇವತ್ತು ಬಂದು ನಾವು ಚರ್ಚೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರಲಿಲ್ಲ. ನೋಡಿ, ಇವತ್ತು ಪಾಪ ಆಟೋ ಅವರು ಟೋಟಲಿ ಬೆಂಗಳೂರು ಮತ್ತೆ ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲಿ ಇರುವಂತ ಆಟೋಗಳನ್ನು ಇವತ್ತು ಜೀವನೋಪಾಯಕ್ಕೆ ಕಷ್ಟಕ್ಕೆ ಸಿಕ್ಕಾಕೊಂಡು ಜೀವನ ನಡೆಸೋದಕ್ಕೆ ಕಷ್ಟವಾಗ್ತಾ ಇದೆ. ಅದನ್ನು ನಾನು ಸರ್ಕಾರಕ್ಕೆ ಮನವಿ ವರದಿಗಾರನಾಗಿ ನಾನು ಮನವಿ ಮಾಡೋದು ಏನಂದ್ರೆ, ಶಕ್ತಿ ಯೋಜನೆ ತೆರೆದಿರೋ ಅಂದ್ರೆ ಈಗ 2 ವರ್ಷ ಆಗಿದೆ ಸರ್ಕಾರ ಬಂದು, ಇನ್ನು 3 ವರ್ಷ. ಈ 3 ವರ್ಷದೊಳಗಲ್ಲಿ ಆಟೋ ಅವರು ಎಷ್ಟು ಬಿದ್ದಿ ಪಾಲಾಗ್ತಾರೋ ಗೊತ್ತಿಲ್ಲ. ಅದನ್ನ ಮನಗಂಡು ಸರ್ಕಾರಗಳು ದಯವಿಟ್ಟು ಒಂದು ಲಿಮಿಟ್ ಮಾಡಿದ್ರೆ, ಅಂದ್ರೆ ಶಕ್ತಿ ಯೋಜನೆಗಳು ತಂದಿರೋದು ಒಂದು ಲಿಮಿಟ್ ಮಾಡಿದ್ರೆ ಅನುಕೂಲ. ಸರ್ಕಾರಕ್ಕೂ ಹೊಡೆತ ಕಮ್ಮಿ ಬೀಳುತ್ತೆ, ಮತ್ತೆ ಹೊರನು ಕಮ್ಮಿ ಬೀಳುತ್ತೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಈಗ ನಷ್ಟದಲ್ಲಿ ಇದೆ ಈಗ ಸರ್ಕಾರ. ಎಡವಟ್ಟಿಗೆ ಕಷ್ಟ ಅಂದ್ರೆ ನಮ್ಮ ರಸ್ತೆಗಳಲ್ಲೂ ಸುಗಮವಾಗಿಲ್ಲ. ಟೋಟಲಿ ನಮ್ಮ ಬೆಂಗಳೂರು ನಗರದಲ್ಲಿ ಯಾವ ರಸ್ತೆಗಳು ಚೆನ್ನಾಗಿಲ್ಲ, ಎಲ್ಲ ಗುಂಡಿಮಯ ಆಗಿದೆ. ಅಂದ್ರೆ ಶಕ್ತಿ ಯೋಜನೆಗಳು ದುಡ್ಡು ಕೊಟ್ಟಿರೋದ್ರಿಂದ ಇವತ್ತು ರಸ್ತೆಗಳು ಸಂಪೂರ್ಣವಾಗಿ ಹಳ್ಳ ಬಿದ್ದೋಗಿದೆ. ಹಳ್ಳ ಸುಗಮವಾಗಿದೆ, ಎಲ್ಲಾ ವಾಹನಗಳು ಚೆನ್ನಾಗಿರುತ್ತೆ.
ಹಳ್ಳ ಗುಂಡಿ ಇರೋದ್ರಿಂದ ಇವತ್ತು ಎಲ್ಲ ವಾಹನಗಳು ಇವತ್ತು ಆ ಆ, ಇದು ಕಟ್ ಆಗ್ಬೋದು, ಒಂದು ಚಾರ್ಸಿ ಕಟ್ ಆಗ್ಬೋದು, ಇಲ್ಲಾಂದ್ರೆ ಟೈರ್ ಪಂಚರ್ ಆಗ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ರೀತಿ ರಿಪೇರಿ ಬರುತ್ತೆ. ಇದಕ್ಕೆಲ್ಲ ಕಾರಣ ಸರ್ಕಾರನೇ. ರಸ್ತೆ ಸುಗಮ ಆಗಿದ್ರೆ ವಾಹನ ಸುಗಮವಾಗಿ ಹೋಗುತ್ತೆ. ಎಲ್ಲಾ ಸುಗಮ ಆಗಿದ್ದಾಗ ಎಲ್ಲಾನು ಚೆನ್ನಾಗಿರುತ್ತೆ. ಇದಕ್ಕೆ ಶಕ್ತಿ ಯೋಜನೆಗಳ ಹಣ ತುಂಬೋದ್ರಿಂದ ಇಲ್ಲಿ ಸರ್ಕಾರಕ್ಕೆ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ರಚನಾ ಅವರೇ. ಇನ್ನೊಂದು ಮಾಹಿತಿ ಮೇಡಮ್, ಇನ್ನೊಂದು ಮಾಹಿತಿ. ವಿಚಾರಗಳಿದ್ರೆ ಆಟೋದವರ ವಿರುದ್ಧ ಅಂದ್ರೆ ಆಟೋ ಚಾಲಕರ ವಿರುದ್ಧ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದೇನು ಅಂತ ಅಂದ್ರೆ, ಈಗ ಆಟೋ ಬಂದಾಗ ಅಂದ್ರೆ ನೈಟ್ ಆಯ್ತು ಅಂದ್ರೆ ಸ್ವಲ್ಪ ಲೇಟ್ ನೈಟ್ ಆಯ್ತು ಅಂದಾಗ, ಟೈಮ್ ಆಯ್ತು ಅಂದಾಗ ಆಟೋದವ್ರು 1 to ಡಬಲ್ ತಗೊಳ್ತಾರೆ. ಸೊ ಇದರಿಂದ ಎಷ್ಟೋ ಜನ ಆನ್ಲೈನ್ ಆಪ್ ಗಳ ಮುಖಾಂತರ ಪ್ರಯಾಣ ಬೆಳೆಸಲಿಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಖಂಡಿತ ನೋಡಿ, 5 ಬೆರಳು ಒಂದೇ ಸಮ ಇರಲ್ಲ. ನಮ್ಮ ಚಾಲಕ ವರ್ಗದಲ್ಲೂ ಸಹ ಕೆಲವೊಂದಿಷ್ಟು ಜನ ಕೀಳು ಮನಸ್ಥಿತಿ ಇರೋ ಅಂತವ್ರು ಇದ್ದಾರೆ. ಯಾಕೆಂದ್ರೆ ಇವತ್ತು ಸರ್ಕಾರನೇ ಒಂದು ನಿಗದಿ ಮಾಡಿದೆ, 10 ಗಂಟೆ ತದನಂತರದಲ್ಲಿ ಮೀಟರ್ಗಿಂತ 1.5 ತಗೊಳ್ಬೇಕು ಅಂತ, ಬೆಳಗ್ಗೆ 6 ಗಂಟೆವರೆಗೂ. ಇದು ಸರ್ಕಾರ ನಿಗದಿ ಮಾಡಿದೆ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ನಾವ್ ಒಂದ್ ವಿಚಾರನು ನಾವು ಮಂದಟ್ ಮಾಡ್ಕೋಬೇಕು. ಆಟೋ ಚಾಲಕರು ಎಲ್ಲರೂ ಸಹ, ಆಟೋದಲ್ಲಿ ಬರೋಂಥವ್ರು ಯಾರು ಸಹ ಕೋಟಿಗಿರಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಬರೋದು. ಯಾಕೆಂದ್ರೆ ಅವ್ರು ಇಲ್ಲಿಂದ ಒಂದು ಜಾಗಕ್ಕೆ ಬೇರೆ ಕಡೆಗೆ ಸಂಪರ್ಕನ ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮನ್ನ ಅವಲಂಬಿಸಿರ್ತಾರೆ, ಆಟೋ ಚಾಲಕನ ಅವಲಂಬಿಸಿರ್ತಾರೆ. ಅವ್ರು ನಮ್ಮನ್ನ ನಂಬ್ಕೊಂಡ್ ಬಂದಿರ್ತಾರೆ ಅಂದ್ರೆ ಅವ್ರ ಹತ್ರ ಸುಲಿಗೆ ಮಾಡೋ ಅಂತದನ್ನ ದಯವಿಟ್ಟು ನಿಲ್ಸ್ಬೇಕು. ಯಾಕಂದ್ರೆ ಸರ್ಕಾರ ಮೀಟರ್ ನಿಗದಿ ಮಾಡಿದೆ. ಮೀಟರ್ ಮುಖಾಂತರ ನಾವು ಚಲಾವಣೆ ಮಾಡಿದ್ರೆ ಖಂಡಿತವಾಗಿ ಸಾರ್ವಜನಿಕರು ನಮ್ಮನ್ನ ಒಪ್ಕೊಂಡು ನಮ್ಮ ಆಟೋದಲ್ಲಿ ಚಾಲನೆ ಮಾಡೋದಕ್ಕೆ ಒಪ್ತಾರೆ. ಕೆಲವೊಂದಿಷ್ಟು ಜನ ಏನೋ ಆಟೋ ಚಾಲನೆ ವೃತ್ತಿಗೆ ಬರ್ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಒಂದು ಬೇಜವಾಬ್ದಾರಿಯಿಂದ ಬಂದಿರೋ ಅಂತವ್ರಿಂದ ಖಂಡಿತ ಆಟೋ ವರ್ಗಕ್ಕೊಂದು ಕೆಟ್ಟ ಹೆಸರು ಬಂದಿದೆ. ಸಾರ್ವಜನಿಕರಲ್ಲಿ ನಾನು ಈಗಲೂ ಮನವಿ ಮಾಡೋದು ಒಂದೇ ವಿಚಾರ. ಯಾಕೆಂದ್ರೆ ಸರ್ಕಾರ ಈಗಾಗ್ಲೇ ಎಲ್ಲಾ ಅಪ್ಲಿಕೇಶನ್ಗಳನ್ನ ಲಾಂಚ್ ಮಾಡಿದೆ. ಏನೋ ಪಬ್ಲಿಕ್ ಐ ಅಂತ ಏನೋ ನಮ್ಮ ಟ್ರಾಫಿಕ್ ಕಮಿಷನರ್ ಸಹ ಲಾಂಚ್ ಮಾಡಿದ್ರು. ಪಬ್ಲಿಕ್ ಐ ಈ ರೀತಿಯಾಗಿ ದುಪ್ಪಟ್ಟು ಹಣ ಕೇಳೋ ಅಂತ ಚಾಲಕರಿಗೆ ಆ ಗಾಡಿ ನಂಬರ್ ಹಾಕಿ ಕೇಸ್ ಮಾಡಿದ್ರೆ ಖಂಡಿತವಾಗಿ ಅವರು ಮುಂದಿನ ಬುದ್ಧಿ ಕಲಿತಾರೆ. ನಾವೇನ್ ಮಾಡ್ಬಿಡ್ತೀರಿ, ಎಲ್ಲೋ ಒಂದತ್ರ ಬಂದು ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಬಂದು ಕಮೆಂಟ್ ಹಾಕೋದ್ರಿಂದ ಯಾರು ಬುದ್ಧಿ ಕಲಿಯಲ್ಲ. ಏನು ಸರ್ಕಾರ ಈಗಾಗಲೇ ಒಂದು ಆಪ್ ನ ರಿಲೀಸ್ ಮಾಡಿದೆ, ಪಬ್ಲಿಕ್ ಐ ಅಂತ. ಈ ಪಬ್ಲಿಕ್ ಐ ನಲ್ಲಿ ಖಂಡಿತವಾಗಿ ನಮ್ಗೆ ಏನು ಮೀಟರ್ ಗಿಂತ ಹೆಚ್ಚಿನ ದರ ಕೇಳ್ತಾರೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಖಂಡಿತವಾಗಿ ಆ ಫೈನ್ ಹಾಕಿ ಅವ್ರಿಗೆ ಮಂದಟ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ದಯವಿಟ್ಟು ನಮ್ಮೆಲ್ಲ ಆಟೋ ಚಾಲಕರಲ್ಲಿ ನಾನು ಮನವಿ ಮಾಡೋದೇನು ಅಂದ್ರೆ, ನಾವು ಯಾವುದೇ ಒಂದು ಅಪ್ಲಿಕೇಶನ್ ನಂಬ್ಕೊಂಡು ದುಡಿಮೆ ಮಾಡೋದಕ್ಕೆ ಬಂದಿಲ್ಲ, ಸಾರ್ವಜನಿಕರು ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ದುಡಿಮೆಗೆ ಬಂದಿದ್ದೀರಿ. ದಯವಿಟ್ಟು ಎಲ್ಲರೂ ಸಹ ಮೀಟರ್ ಬಳಸಿ ಅಂತಾನೆ ನಾನು ಸಹ ಮನವಿ ಮಾಡ್ತೀನಿ ಮೇಡಮ್. ಖಂಡಿತ ಹನುಮಂತ್ ಅವರೇ, ಇದೇ ಪ್ರಶ್ನೆ ನಿಮಗೂ ಕೂಡ. ಯಾಕೆಂದ್ರೆ ನೀವು ಕೂಡ ಈಗ ಲೇಟ್ ನೈಟ್ ಎಲ್ಲ ಆಟೋವನ್ನ ಓಡಿಸ್ತಾ ಇರ್ತೀರಾ. ಈ ಲೇಟ್ ನೈಟ್ ಆದ್ಮೇಲೆ ಡಬಲ್ ಮೀಟರ್ ತಗೊಳ್ತಾರೆ ಅನ್ನೊಂದಷ್ಟು ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಲೇಟ್ ನೈಟ್ ಆದ್ಮೇಲೆ ಅಂತಲ್ಲ ಮೇಡಮ್, ಕೆಲವೊಂದ್ ಟೈಮಲ್ಲಿ ಅಲ್ಲಿ ಸಾರ್ವಜನಿಕರು ಹೇಳೋದೇನಿಲ್ಲ. ನಾವು ಕೆಲವೊಂದ್ ಟೈಮಲ್ಲಿ ನಾವು ಸಾರ್ವಜನಿಕರಾಗಿ ಬಂದಾಗ ನಮ್ಮ ಹತ್ರನು ಕೆಲವೊಬ್ರು ಕೇಳ್ತಾರೆ. ಅದೇ ಈಗ ನಮ್ ಚೇತನಣ್ಣ ಹೇಳ್ದಂಗೆ ಎಲ್ಲಾ 5 ಬೆರಳು ಒಂದೇ ತರ ಇರಲ್ಲ. ಅದೇ ತರ ಇವಾಗ ಕೆಲವೊಬ್ರು ಮಾಡೋ ಕೆಲ್ಸಕ್ಕೆ ಎಲ್ಲರ ಹೆಸರುನು ಇಲ್ಲಿ ಬಳಸ್ಕೊಂತಾರೆ ಆಟೋ ಚಾಲಕರು ವರ್ಗ. ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ನಮ್ಮ ಅನ್ಯಾಯದ ಬಗ್ಗೆ ಮಾತಾಡೋರೇ ಜಾಸ್ತಿ ಹೊರ್ತು ನಾವ್ ಏನಕ್ಕೆ ಧ್ವನಿ ಎತ್ತಿದೀವಿ ಅನ್ನೋದನ್ನ ಯಾರು ಕೇಳಲ್ಲ ಇಲ್ಲಿ. ಇದೇ ಒಂದು ಪರಿಸ್ಥಿತಿ, ನಾವ್ ಏನಾದ್ರೂ ಒಂದು ಸ್ಟ್ರೈಕ್ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲಿ ನಾವೆಲ್ಲೋ ಸ್ಟ್ರೈಕ್ ಮಾಡ್ತಿರ್ತೀವಿ. ನಾವು ಕಷ್ಟಪಟ್ಟು ಸ್ಟ್ರೈಕ್ ಮಾಡಿ ಅವತ್ತು ಕೆಲಸ ಬಿಟ್ಟು ಒಂದು ಸ್ಟ್ರೈಕ್ ಮಾಡ್ತಾ ಇರ್ತೀವಿ. ಯಾರೋ ಒಬ್ಬ ಆಟೋ ಡ್ರೈವರ್ ಬಂದು ಅಲ್ಲಿ ಒಂದು 100 ರೂಪಾಯಿ ಕೇಳೋ ಜಾಗದಲ್ಲಿ 500 ಕೇಳ್ಬಿಟ್ರೆ ಅದೇ ನಿಮ್ಮ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಮಾಡ್ಬಿಡ್ತಾರೆ. 500 ರೂಪಾಯಿ ತಗೊಂಡ್ರು ಆಟೋದವರು, 1000 ರೂಪಾಯಿ ತಗೊಂಡ್ರು ಆಟೋದವರು ಅಂತ. ಆ ಸುದ್ದಿ ತೋರ್ಸೋ ಬದಲು ಇವತ್ತು ಕಷ್ಟಪಟ್ಟು ನಾವೇನ್ ಸ್ಟ್ರೈಕ್ ಮಾಡ್ತಾ ಇದೀವೋ, ನಾವು ಎಷ್ಟು ಜನ, ಒಂದ್ 500 ಜನ ಇವತ್ತು ನಮ್ಮ ಊಟ ಬಿಟ್ಟು ನಮ್ ಕೆಲಸ ಬಿಟ್ಟು ನಾವ್ ಇಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡ್ತಾ ಇದೀವೋ, ನಮ್ಮ ಸುದ್ದಿನ ನೀವು ಹೈಲೈಟ್ ಮಾಡಿದಿದ್ರೆ ಇವತ್ತು ನಮಗೂ ಈ ಕಷ್ಟ ಇರ್ತಿರ್ಲಿಲ್ಲ ಅಂತ ನಾನು ಅನ್ಕೊಂತಾ ಇದೀನಿ ಮೇಡಮ್. ಹೌದು ಸರ್, ಎಲ್ಲಾ ಮಾಧ್ಯಮಗಳು ಒಂದೇ ತರ ಇರಲ್ಲ, ಎಲ್ಲಾ ಮಾಧ್ಯಮಗಳು ಒಂದೇ ತರ ಸುದ್ದಿ ಪ್ರಸಾರ ಮಾಡಲ್ಲ. ಅದಕ್ಕೋಸ್ಕರನೇ ನಾವಿವತ್ತು ಈ ಚರ್ಚಾ ಕಾರ್ಯಕ್ರಮವನ್ನ ಇಟ್ಕೊಂಡಿರೋದು. ಆಟೋ ಚಾಲಕರಿಗೆ ಏನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಇಲ್ಲ, ಸುದ್ದಿ ಮಾಧ್ಯಮಗಳ ಬಗ್ಗೆ ಯಾಕೆ ಹೇಳ್ಬೇಕು ಅನಿಸ್ತು ಅಂದ್ರೆ, ನಾವ್ ಯಾವತ್ತು ಅನ್ಯಾಯದ ವಿರುದ್ಧ ನಾವು ಮುಂದೆ ಬರ್ತೀವೋ ನಮ್ಮ ಅನ್ಯಾಯದ ಮಾತಾಡ್ತಾರೆ. ನಾವು ಸುದ್ದಿ ಮಾಧ್ಯಮದಲ್ಲಿ ಯಾರು ನಮ್ಮ ಬಗ್ಗೆ ಮಾತಾಡಲ್ಲ. ಇಲ್ಲಿ ಇವತ್ತು ಅಲ್ಲಿ ಯಾರೋ 5 ಜನ ಎಕ್ಸ್ಟ್ರಾ ಕೇಳಿದ್ರು ಅನ್ನೋದನ್ನ ಬಿತ್ತರವಾಗಿ ಪ್ರಸ್ತಾಪ ಮಾಡ್ತಿರ್ತಾರೆ. ಅದೇ ನಾವಿಲ್ಲಿ 5 ಜನ ರೋಡಲ್ಲಿ ಮಲಗಿ ಬಸ್ ಕೆಳಗ್ ಬಿದ್ದು ಏನೋ ಒಬ್ಬನ ಸೀಮೆ ಎಣ್ಣೆ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಇಂಥದೆಲ್ಲ ಮಾಡ್ತಿರ್ತಾರೆ. ಅಂತದನ್ನ ಯಾರು ತೋರ್ಸಲ್ಲ. ಯಾಕೆ ಹೇಳಿ? ನಮ್ಮ ಕಷ್ಟಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಬ್ರು
ನೀವೀಗ ಏನ್ ಹೇಳಿದ್ರು ಅದೇ ತರ ನಮ್ಮ ಆಟೋ ಚಾಲನೆ ಮಾಡೋ ಕೆಲವೊಬ್ಬ ಡ್ರೈವರ್ಗಳು ಇವತ್ತು ಜಾಸ್ತಿ ಕೇಳ್ತಾ ಇರ್ಬೋದು. ಅಂತವರ ವಿರುದ್ಧ ಕಾನೂನು ಕಠಿಣ ಕ್ರಮನೇ ತೆಗೆದುಕೊಳ್ಳಿ. ಆ ಟೈಮಲ್ಲಿ ನಾನೇನಾದ್ರು ಡಬಲ್ ಕೇಳಿದ್ರೆ ನನ್ನ ವಿರುದ್ಧನು ಆ ಕಾನೂನಲ್ಲಿ ಏನಿದೆ ಅದನ್ನೇ ಕ್ರಮ ತಗೊಳ್ಳಿ ಅಂತ ನಾವು ಕೇಳ್ಕೊಂತ ಇದೀವಿ ಮೇಡಮ್. ಖಂಡಿತ ಹನುಮಂತ್ ಅವರೇ, ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ರಿ. 5 ಬೆರಳು ಕೂಡ ಒಂದೇ ಸಮ ಇರಲ್ಲ, ಹಂಗೆ ಎಲ್ಲಾ ಚಾಲಕಗಳು ಒಂದೇ ತರ ಇರಲ್ಲ ಅಂತ ನಾನ್ ಅನ್ಕೊಳ್ತೀನಿ. ಈಗ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ನಾವು ಆಟೋ ಚಾಲಕರ ಸಮಸ್ಯೆಗಳನ್ನ ಇವತ್ತು ಮುಂದಿಟ್ಟು ಮಾತಾಡ್ತಿದೀವಿ. ದಿನ ಒಬ್ಬೊಬ್ರು ಸಮಸ್ಯೆಗಳನ್ನ ನಾವು ಜನರ ಬಳಿ ತಲುಪಿಸ್ತಾ ಇರ್ತೀವಿ. ಈಗ ಇನ್ನೊಂದು ವಿಚಾರ ಏನು ಮುತ್ತು ಅವರೇ, ನಿಮಗೆ ಕೇಳೋದೇನು ಅಂದ್ರೆ, ನಾವೇ ಹೇಳ್ತಿದ್ದು ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಿದ್ದು, ಮೀಡಿಯಾ ಅಂತ ಬಂದಾಗ ಏನೊಂದು ವಿಚಾರ ಆದ್ರೂ ಬೇಗ ಜನಗಳಿಗೆ ತಲುಪಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೇ ನಾವು ನೋಡಿದೀವಿ, ಆಟೋಗೆ ಹೆಚ್ಚು ದುಡ್ಡು ಕೊಟ್ಟಿಲ್ಲ ಅಂತ ಆದ್ರೆ ಮಧ್ಯೆ ರೋಡಲ್ಲಿ ಬಿಟ್ಟೋದ್ರು. ಈ ರೀತಿ ನೀವು ಕೂಡ ನೋಡಿರ್ತೀರಾ. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಒಬ್ರಿಬ್ರು ಮಾಡೋದ್ರಿಂದ ಆಟೋ ಚಾಲಕರ ಮೇಲೆ ಎಲ್ಲ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತು ಕೇಳಿ ಬರ್ತಾ ಇದೆಯಾ ಅಂತ? ಖಂಡಿತ ನಾನು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಸಾರ್ವಜನಿಕರಿಗೆ ಒಂದು ಕೈ ಮುಗಿದು ಮನವಿ ಮಾಡ್ತೇನೆ. ನೋಡಿ, ಯಾವುದೇ ವರ್ಗದಲ್ಲಿ ಕೇವಲ ವಿಚಾರಗಳು ಇರ್ತವೆ, ಪ್ಲಸ್ ಆರ್ ಮೈನಸ್ ಅಂತಕ್ಕಂಥದ್ದು ಪ್ರತಿಯೊಂದು ವರ್ಗದಲ್ಲೂ ಗಮನಿಸಬಹುದು. ಅಂತದ್ರಲ್ಲಿ ನಾವು ಸಾರ್ವಜನಿಕರ ಸೇವೆ ಕೊಡುವಂತವರಾಗಿರ್ತೀವಿ. ಬಹುತೇಕ ನಮ್ಮ ಬೆಂಗಳೂರು ನಗರದಲ್ಲಿ ಆ ಉತ್ತಮವಾದ ಚಾಲಕರು ಸೇವೆ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಅಂತಹ ಚಾಲಕರು ಆ ರೀತಿ ದುರ್ವರ್ತನೆ ನಡ್ಕೊಳ್ಳೋದ್ರಿಂದ ಆಗ್ಲಿ, ಆ ದುಪ್ಪಟ್ಟು ಹಣ ಕೇಳುವಂತವ್ರಾಗ್ಲಿ, ಅಂತವ್ರ ಗಾಡಿನೇ ಹೋಗಕ್ಕೆ ಹೋಗ್ಬೇಡಿ ಅಂತ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಒಳ್ಳೆ ಚಾಲಕರು ಇದ್ದಾರೆ ಮೇಡಮ್, ಬಹುತೇಕ ಒಳ್ಳೆ ಚಾಲಕರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಸಂಘಟನಾ ವಲಯದ ಚಾಲಕರಿಗೆ ಅರಿವಿದೆ, ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಸಾರ್ವಜನಿಕರಲ್ಲಿ ವರ್ತನೆ ತೋರ್ಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಸೇವೆ ಕೊಡಬೇಕು. ಇವತ್ತು ದುಡ್ಡು ಮುಖ್ಯ ಅಂತ ಹೋದ್ರೆ ದುಡಿಮೆ ಆಗಲ್ಲ, ಸಾರ್ವಜನಿಕರ ಸೇವೆ ಮುಖ್ಯ ಅಂತ ಹೋದ್ರೆ ದುಡಿಮೆ ಆಗುತ್ತೆ, ದೇಶನ ಸುಗಮವಾಗಿರುತ್ತೆ. ದಯವಿಟ್ಟು ಆ ರೀತಿ ದುರ್ವರ್ತನೆ ಮಾಡಿರ್ತಕ್ಕಂಥ ಚಾಲಕರ ವಿರುದ್ಧ ಕಂಪ್ಲೇಂಟ್ ನೀವು ಆನ್ಲೈನ್ ಅಲ್ಲಿ ಇವತ್ತು ವ್ಯವಸ್ಥೆ ಇದೆ ಮೇಡಮ್, ಕಂಪ್ಲೇಂಟ್ ಅನ್ನ ಮಾಡ್ಬೋದು. ನಮ್ಗೆ ಯಾಕೆ ಬೇಕು, ಸಾರ್ವಜನಿಕರು ಯಾವ ರೀತಿ ಇದ್ದಾರೆ, ಜಾಸ್ತಿ ದುಡ್ಡು ಕೇಳಿದ ತಕ್ಷಣ ಇವ್ರು ಜಾಸ್ತಿ ದುಡ್ಡು ಕೇಳ್ತಾನೆ ನೀವು ಹೋಗ್ತಾರೆ. ಕೆಲವರಿಗೆ ಇವ್ರ ವಿರುದ್ಧ ನಮ್ಗೆ ಆಗ್ಬೇಕಪ್ಪ ಸಮಾಚಾರ ಅಂತ, ಇವ್ರ ಸಮಸ್ಯೆ ನಮ್ಗೆ ಆಗ್ಬೇಕು ಅಂತ ಹೇಳಿ ಸುಮ್ನೆ ಅಲ್ಲಿಂದ ಜಾಗ ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ಮನವಿ, ಆ ರೀತಿ ಸಮಸ್ಯೆ ಕಂಡು ಬಂದಲ್ಲಿ ದಯವಿಟ್ಟು ಆನ್ಲೈನ್ ಅಲ್ಲಿ ಅದಕ್ಕೆ ಆದಂತ ಪ್ರತ್ಯೇಕವಾದ ವ್ಯವಸ್ಥೆ ಇದೆ, ಅಂತ ಚಾಲಕರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ. ಮತ್ತೆ ನಾವು ಕೂಡ ಅಂತ ವಿಚಾರಗಳನ್ನ ಖಂಡಿಸ್ತೇವೆ ಮೇಡಮ್. ಇವತ್ತು ನಾವು ಸಂಘಟನಾ ವಲಯದ ಚಾಲಕರಾಗಿ ಸಾಕಷ್ಟು ನಗರದಲ್ಲಿ ಇರ್ತಕ್ಕಂಥ ಚಾಲಕರಿಗೆ ಒಂದು ಜಾಗೃತಿನ ಮೂಡಿಸುವಂತ ಪ್ರಯತ್ನ ಮಾಡ್ತಿದ್ದೇವೆ. ಸಾರ್ವಜನಿಕರಲ್ಲಿ ಶಿಸ್ತಿಂದ ನಡ್ಕೊಳ್ಳಿ, ಅಂದ್ರೆ ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಸೇವೆ ಕೊಡಿ ಅಂತೇಳಿ ನಾವು ಎಲ್ಲಾ ಚಾಲಕರಿಗೂ ಒಂದು ಜಾಗೃತ ಮನೋಭಾವನ ಮೂಡಿಸ್ಕೊಂಡ್ಬರುವಂತ ಪ್ರಯತ್ನ ಮಾಡ್ತಿದ್ದೇವೆ. ಇನ್ನೊಂದ್ಸರಿ ಆ ರೀತಿ ಆತರ ಚಾಲಕರಲ್ಲಿ ದಯವಿಟ್ಟು ಯಾರು ಹೋಗ್ಬೇಡಿ ಅಂತೇಳಿ ಕೇಳ್ಕೊಂತೀನಿ ಮೇಡಮ್. ಖಂಡಿತ. ಇನ್ನು ಚೇತನ್ ಅವರೇ, ಕೊನೆಯದಾಗಿ ನಿಮ್ಗೆ ಕೇಳುವಂತದ್ದು, ಈಗ ಏನ್ ಉತ್ತರ ಕೊಟ್ರು ಮುತ್ತು ಅವರು, ಯಾಕೆಂದ್ರೆ ನೀವು ಕೂಡ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾನು ಎಷ್ಟು ಮಟ್ಟಿಗೆ ಮುಗಿದಿದೆ ಅಂತ. ಸೊ ಈ ರೀತಿಯಾಗಿ ಆಟೋ ಚಾಲಕರ ಮೇಲೆ ಸ್ವಲ್ಪ ನೆಗೆಟಿವ್ ಬಂದ್ರೆ ಸಾರ್ವಜನಿಕ ವಲಯದಲ್ಲಿ ಬೇಗ ಹರಡುತ್ತೆ. ಮೇಡಮ್ ಖಂಡಿತ ನಾವ್ ಅದೇ ಎಲ್ಲ ಸಾರ್ವಜನಿಕರಲ್ಲಿ ಮತ್ತೆ ಚಾಲಕರಲ್ಲೂ ಮನವಿ ಮಾಡೋದು ಒಂದೇ ವಿಚಾರ. ನಾವೆಲ್ಲ ಒಂದು ಬಾಂಡಿಂಗ್ ಇದ್ದಂಗೆ, ಚೈನ್ ಲಿಂಕ್ ಇದ್ದಂಗೆ. ನಮ್ಮ ಸಂಬಂಧಗಳು ಚೆನ್ನಾಗಿದ್ರೆ ನಮ್ಮ ದುಡಿಮೆನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇವತ್ತು ಯಾರೋ ಒಬ್ಬ ಡ್ರೈವರ್ ಕೇಳಿದಾಗ ಅವ್ನಿಗೆ ಬುದ್ಧಿ ಕಲ್ಸ ಅಂತ ಕೆಲಸ ಸಾರ್ವಜನಿಕರು ಮಾಡಿದ್ರೆ ಅದರಿಂದ 10 ಜನ ಬುದ್ಧಿ ಕಲಿಬಹುದು. ಅಥವಾ ನಾವು ನಮ್ಮ ಸಂಘಟಿತರಾಗಿರೋಂತ ಎಲ್ಲಾ ಚಾಲಕರಲ್ಲೂ ನಾವ್ ಹೇಳೋದೊಂದೇನೆ, ಮೊದಲು ನಾವು ಬಂದಿರೋಂಥದ್ದು ಸಾರ್ವಜನಿಕ ಸೇವೆ ಕೊಡೋದಕ್ಕೆ. ಈ ವೃತ್ತಿ ಎಲ್ಲರಿಗೂ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಈ ವೃತ್ತಿನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ವರ್ತನೆ ಮಾಡ್ಬೇಕು, ಸಾರ್ವಜನಿಕರನ್ನ ಯಾವ ರೀತಿ ಗೌರವಿಸಬೇಕು, ಏನು ಕಾನೂನನ್ನ ಪಾಲನೆ ಮಾಡ್ಬೇಕು, ಆ ರೀತಿಯಾಗಿ ಪಾಲನೆ ಮಾಡಿದ್ರೆ ಸಾರ್ವಜನಿಕರು ಮತ್ತು ಚಾಲಕರ ಸಂಬಂಧಗಳು ಚೆನ್ನಾಗಿರ್ತವೆ. ಈ ರೀತಿಯಾಗಿ ನಡವಳಿಕೆ ಎಲ್ಲಾ ಚಾಲಕರಲ್ಲಿ ಇರಲಿ ಅನ್ನೋದು ನಮ್ಮ ಅನಿಸಿಕೆ, ನಮ್ಮ ಬೇಡಿಕೆಗೂ ಸಹ ಅದೇನೆ. ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನು ಮೇಡಮ್? ಇದು ಸರ್ಕಾರ ಅದನ್ನೇ ಹೇಳ್ದಲ್ಲ ಮೇಡಮ್, ಮೊದ್ಲಿಂದಾನೇ ಹೇಳಿದೆ, ನಾಚಿಕೆಗೆಟ್ಟ ಸರ್ಕಾರ, ವಚನ ಭ್ರಷ್ಟ ಸರ್ಕಾರ, ಮೂರನ್ ಬಿಟ್ಟ ಸರ್ಕಾರ ಅಂತ ಖಂಡಿತವಾಗಿ ಘಂಟಾಘೋಷವಾಗಿ ಹೇಳ್ತೀರಿ. ಯಾಕೆಂದ್ರೆ ಇದೇ ನಾವೊಂದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದಾಗ ಮಾನ್ಯ ಈಗ ಪ್ರೆಸೆಂಟ್ ಇರೋ ಅಂತ ಸಚಿವ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬಂದ್ಬಿಟ್ಟು ಹೇಳ್ತಾರೆ, ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಈ ಬೈಕ್ ಟ್ಯಾಕ್ಸಿನ ನಿಲ್ಲಿಸ್ತೀರಿ ಅಂತ. ತದನಂತರದಲ್ಲಿ ಅವ್ರ ಸರ್ಕಾರ ಬರುತ್ತೆ. ಅವ್ರ ಸರ್ಕಾರ ಮೇಲೆ 2023 ಸೆಪ್ಟೆಂಬರ್ 11ನೇ ತಾರೀಕು ದೊಡ್ಡ ಮಟ್ಟದ ಬಂದ್ಗೆ ಕರೆ ಕೊಟ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀರಿ. ಅವತ್ತು ಸಹ ಆ ವೇದಿಕೆ ಮೇಲೆ ಬಂದು ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳಿಕೆ ಕೊಡ್ತಾರೆ, ಏನಂತ, ನೀವೇನು ಇಷ್ಟು ಸಂಘಟನೆಗಳು ಸೇರ್ಕೊಂಡು ಹೋರಾಟ ಮಾಡ್ತಾ ಇದೀರಾ, ಇದ್ರಲ್ಲಿ ನಂದು ಒಂದು ಸಂಘಟನೆ, ನನಗೆ ಕಾಲಾವಕಾಶ ಕೊಡಿ, ಖಂಡಿತವಾಗಿ ನಿಲ್ಲಿಸ್ತೀರಿ ಅಂತ.
ಅದಾದ ತದನಂತರದಲ್ಲಿ ಯಾವುದೇ ರೀತಿಯಾದಂತಹ ಸುದ್ದಿ ಮಾಧ್ಯಮಗಳಾಗ್ಲಿ ಅಥವಾ ಯಾವುದೇ ಒಬ್ಬ ಚಾಲಕ ಹೋಗಿ ಕೇಳಿದ್ರು ಸಹ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಾಗಿರ್ಲಿ ಅಥವಾ ಚಾಲಕರ ವಿಚಾರದಲ್ಲಾಗ್ಲಿ ಸರ್ಕಾರ ಮೌನ ವಹಿಸಿದೆ. ಮೊನ್ನೆ ಬಜೆಟ್ ಆಗಿದೆ, ನೀವೆಲ್ಲ ನೋಡಿರ್ಬೋದು. ಬಜೆಟ್ ಅಲ್ಲಿ ನಿಗಮ ಮಂಡಳಿನ ಕೊಟ್ಟಿದೆ ಲಾಸ್ಟ್ ಬೆಳಗಾವಿ ಬಜೆಟ್ ಅಲ್ಲಿ. ಆದ್ರೆ ಬಜೆಟ್ ಅಲ್ಲಿ ಚಾಲಕರಿಗೆ 0 ಶೂನ್ಯ ಇಟ್ಟಿದೆ. ಯಾಕೆಂದ್ರೆ ಇವತ್ತು ಸರ್ಕಾರಕ್ಕೆ 2,000 ಕೋಟಿ ತೆರಿಗೆ ಕಟ್ಟ ಚಾಲಕರ ವರ್ಗ ಝೀರೋ ಬಜೆಟ್ ಒಳಗೊಂಡಿದ್ದೀರಿ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಮ್ಮ ದುಡ್ಡಲ್ಲಿ ಬೇಳೆ ಬೇಯಿಸ್ಕೊಂಡ್ ತಿಂತಾರ ಅಂತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಈಗೇನು ಇರೋ ಅಂತ ಕಾಂಗ್ರೆಸ್ ಸರ್ಕಾರ, ನಾಚಿಕೆ ಕೆಟ್ಟ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧಿಕ್ಕಾರ ಇದೆ. ಮುಂದಿನ ಹೋರಾಟನೂ ಸಹ ಏನು ಈ ಸೆಷನ್ ಮುಗಿದ ತಕ್ಷಣ ದೊಡ್ಡ ಮಟ್ಟ ಹೋರಾಟಕ್ಕೂ ಸಹ ನಾವು ಕೈ ಜೋಡಿಸ್ತಾ ಇದೀರಿ. ದೊಡ್ಡ ಮಟ್ಟದ ಹೋರಾಟನೂ ಸಹ ಇಡೀ ಕರ್ನಾಟಕದಾದ್ಯಂತ ನಡೆಯುವಂತ ಸಾಧ್ಯತೆ ಇದೆ ಮೇಡಮ್. ಖಂಡಿತ ಚೇತನ್ ಅವರೇ, ಹನುಮಂತ್ ಅವರೇ, ಮುತ್ತು ಅವರೇ, ಹಾಗೆ ನಮ್ಮ ವರದಿಗಾರರಾದಂತಹ ಮುನಿಯಪ್ಪ ಅವರೇ, ನಾಲ್ವರಿಗೂ ಕೂಡ ಧನ್ಯವಾದಗಳು. ಇವತ್ತು ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಬಂದು ಆಟೋ ಚಾಲಕರ ಸಮಸ್ಯೆಗಳು ಏನಿದೆ, ಏನ್ ಸಮಸ್ಯೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ಎಲ್ಲದರ ಬಗ್ಗೆ ಮಾತನಾಡಿದ್ರಿ. ನಾಲ್ವರಿಗೂ ಕೂಡ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ನಾವು ಮತ್ತೆ ನಿಮ್ಮನ್ನ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.